ನಮಸ್ಕಾರ. ಇವತ್ತು ಇಲ್ಲಿಗೆ ಯಾರು ಬಂದಿದ್ದಾರೆ ಅಂತ ತಮಗೆಲ್ಲರಿಗೂ, ನಮ್ಮ ಗ್ರಾಮಸ್ಥರಿಗೂ ಕೆಲರಿಗೂ ತಿರುಪತಿ ಇದ್ದಾರೆ. ಈಗ ನಮ್ಮ ಕೃಷ್ಣ ರೆಡ್ಡಿ ಸರ್ ಅವ್ರಿಗೆ ತಾವೆಲ್ಲರೂ ನಮ್ಮ ಗ್ರಾಮಕ್ಕೆ ಬಂದಿಲ್ಲದೆ ಇರ್ಬೋದು, ಇದೇ ಮೊದಲನೇ ಸರಿ ಇರ್ಬೋದು. ಮತ್ತು ಅವ್ರ ಒಡನಾಟಗಳು, ಅವ್ರ ಹೋರಾಟಗಳು, ಅವ್ರು ಮಾಡ್ತಕ್ಕಂಥ ಸಾಮಾಜಿಕವಾಗಿ ಕೆಲವೊಂದು ಚಟುವಟಿಕೆಗಳ ಬಗ್ಗೆ ನಾವೆಲ್ಲ ಕೆಲವೆಲ್ಲ ಪತ್ರಿಕೆ ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ಎಲ್ಲರೂ ಕೂಡ ನಾವು ಗಮನಿಸಿದ್ದೀವಿ. ಅದೇ ರೀತಿ ರೈತರು ಅಂತ ಬಂದಾಗ ನಮ್ಮ MLK ನಾಯ್ಡು ಅವರು ಅಂತೇಳಿ ಅವ್ರ ತಂದೆಯರು ನಮಗೆ ತಿರುಪತಿ ಪರಿಚಿತರು. ಅವರು ಕೂಡ ನಮಗೆ ಬಹಳ ಆತ್ಮೀಯರಿದ್ದಂಗೆ. ಅದೇ ರೀತಿ ನಮ್ಮ ಶ್ರೀಶೈಲ ಆಂದೋಳಿತರ ಇವರು ಕೂಡ ಜನಸಂಗ್ರಾಮ ಪರಿಷತ್ತು ಮತ್ತು ಸಮಾಜ ಸಂವರ್ಧನೆ ಸಮುದಾಯದ ಒಡನಾಟದ ಜೊತೆ ನಾವು ನಮ್ಮ ಗ್ರಾಮದ ಸಮಸ್ಯೆಗಳ ಬಗ್ಗೆ ಸುಮಾರು ವರ್ಷಗಳಿಂದ ಅವ್ರ ಜೊತೆ ನಾವು ಇದ್ದೀವಿ, ಇನ್ನು ಮುಂದೆ ಕೂಡ ಇರ್ತೀವಿ. ಯಾಕಂದರೆ ಇಲ್ಲಿ ನಡೀತಕ್ಕಂಥ ಅನ್ಯಾಯಗಳ ಬಗ್ಗೆ, ಕೆಲವೊಂದು ಆಗ್ತಿರ್ತಕ್ಕಂಥ ಈ ಕೆಲವೊಂದು ರಾಜಕೀಯ ದುಷ್ಟದಿಂದ ಏನೇನು ನಮಗೆ ಕೊರತೆಗಳಾಗ್ತಾ ಇದೆ ಅದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಬಾರಿ ಹೋರಾಟಗಳ ಮುಖಾಂತರ ಕೆಲವೊಂದು ನಾವು ಇಲ್ಲಿ ಜೀವಂತವಾಗಿ ಈ ಗ್ರಾಮವನ್ನು ಕೂಡ ನಾವು ಉಳಿಸ್ಕೊಂಡಿದ್ದೀವಿ. ನಿದರ್ಶನಗಳು ಕೂಡ ನಮ್ಮ ಕಣ್ಮುಂದೆ ಇದ್ದಾವೆ. ಇದು ನಮ್ಮ ಗ್ರಾಮವನ್ನು ಯಾವ ರೀತಿ ಒಕ್ಕಲೆಬೇಕು ಅನ್ನೋದು ಕೂಡ ಅಲ್ಲೇ 2013ರಲ್ಲಿ ಒಂದು ನಕ್ಷೆಗಳು ತಯಾರು ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಬೀದಿ ತಿಳಿದು ಯಾವ ರೀತಿ ನಾವು ನಮ್ಮ ಜೀವನ ಕಟ್ಟಿಕೊಳ್ಳಕ್ಕೆ ಎಷ್ಟೊಂದು ಶ್ರಮಪಟ್ಟು ಹೋರಾಟಗಳು ನಡೆಸಿದ ಪರಿಣಾಮ ಇವತ್ತು ನಾನು ನಿಂತು ಮಾತಾಡ್ತಾ ಇದ್ದೀನಿ. ಹಾಗಾಗಿ ಈಗ ಅವರು ಗಣಿಬಾಧಿತ ಪ್ರದೇಶಗಳಲ್ಲಿ ಏನೇನು ಅನ್ಯಾಯ ಆಗಿದೆ, ಏನು ಮಾಡೋಕ್ಕೆ ಸಾಧ್ಯ ಇದೆ, ಅದ್ರ ಬಗ್ಗೆ ಕೆಲವೊಂದು ಅಧ್ಯಯನ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಮತ್ತು KNERCಗೆ ಏನು ಅವರು ಎಷ್ಟು ಅನ್ಯಾಯ ಆಗಿದೆ ಅಂಥ ಗ್ರಾಮಗಳಲ್ಲಿ ನೀವು ಏನು ಚಟುವಟಿಕೆಗಳು ಕೈಗೊಳ್ತೀವಿ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಅಧ್ಯಯನ ಮಾಡಲಿಕ್ಕೆ ಬಂದರಂತ ನಾವು ಅಂದ್ಕೊಂಡಿದ್ವಿ. ಸೊ ಅದು ಆ ದೃಷ್ಟಿಯಿಂದ ನಾವು ಈಗ ನೋಡ್ತಾ ಇದ್ದರೆ ನಿಜವಾಗ್ಲೂ ನಮಗೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 3 ಜಿಲ್ಲೆಗಳಲ್ಲಿ ಗಣಿಗಾರಿಕೆ ಯಾವ ಮಟ್ಟಿಗೆ ನಡೀತಾ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆ 3 ಜಿಲ್ಲೆಗಳಲ್ಲಿ ಅತಿಯಾಗಿ ಹೆಚ್ಚಾಗಿ ನಡೆದಿರೋದು ನಮ್ಮ ಬಳ್ಳಾರಿಯಲ್ಲಿ. ಅದು ಬಳ್ಳಾರಿ ಜಿಲ್ಲೆಯಲ್ಲಿ ತಗೊಂಡ್ರೆ ಸಂಡೂರು ತಾಲೂಕಲ್ಲಿ ತಗೊಂಡ್ರೆ ನಮ್ಮ ದೇವಗಿರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದು ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ಗ್ರಾಮ ಯಾವುದಾದ್ರೂ ಇದ್ರೆ ಅದು ನಮ್ಮ ದೇವಗಿರಿ ತುಮಕೂರು ಗ್ರಾಮ. ಹೀಗಾಗಿ ಇಷ್ಟೊಂದು ಗಣಿಗಾರಿಕೆ, ಅಕ್ರಮ ಗಣಿಗಾರಿಕೆ ಇರ್ಬೋದು, ಇಲ್ಲಿ ಪ್ರಭಾವಗಳನ್ನು ಬಳಸಿ ಯಾವ ರೀತಿ ಗಣಿಗಾರಿಕೆ ನಡೆದಿದ್ರೆ ಅನ್ನೋದ್ರ ಬಗ್ಗೆ ನಮಗೆ ಎಷ್ಟು ಅನ್ಯಾಯ ಆಗಿದೆ, ನಮ್ಗೆ ಎಷ್ಟು ವಂಚಿತರಾಗಿದ್ದೀವಿ ಇದರಿಂದ ಅಂತಂದ್ರೆ KNERC ಒಂದು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದು ಸ್ಪಷ್ಟವಾಗಿ ಹೇಳ್ತಾ ಇದೆ, ಇದರಲ್ಲಿ ಯಾವುದೇ ರಾಜಕಾರಣಿಗಳು ಇನ್ವಾಲ್ವ್ ಆಗಬಾರದು ಅನ್ನೋದು. ಆ ದೃಷ್ಟಿಯಿಂದ ಇವತ್ತು KNERC ಅಂತೇಳಿ ಅದಕ್ಕೊಂದು ಸಮಿತಿ ಮಾಡಿ ಒಂದು ಬೆಂಗಳೂರಲ್ಲಿ ಇನ್ನು ಪ್ರತಿ ಸರಿ ನೀವು ದೆಹಲಿಗೆ ಬಂದು ಕೋರ್ಟಲ್ಲಿ ನೀವು ವಾದ ಮಾಡೋದು ಬೇಡ, ನಿಮ್ಮ ರಾಜ್ಯದಲ್ಲೇ ಒಂದು ಸ್ಥಾಪನೆ ಮಾಡ್ತೀವಿ, ನೀವು ಅಲ್ಲೇ ಏನು ನಿಮ್ಮ ಸಮಸ್ಯೆಗಳಿದ್ರೆ, ನಿಮ್ದು ಏನೇ ಬೇಡಿಕೆಗಳಿದ್ರೆ ಅಲ್ಲೇ ಸಲ್ಲಿಸ್ರಿ ಅನ್ನೋದು ಒಂದು ಇದರಿಂದ ಅಲ್ಲಿ ಒಂದು KNERC ಅಂತ ಹೇಳಿ ನಮಗೆ ಬೆಂಗಳೂರಲ್ಲಿ ಏನು ಒಂದು ಸ್ಥಾಪನೆ ಮಾಡಿದಾರಲ್ಲ, ಅದು ಕೂಡ ನಮಗೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಅನ್ನೋದು ನಮ್ಗೆ ಸಂಶಯ ಮೂಡ್ತಾ ಇದೆ. ಅದು ಬರೀ ಸಭೆಗಳು ಆಗ್ತಾ ಇದೆ ಹೊರತು ಕಾರ್ಯರೂಪಕ್ಕೆ ಇವತ್ತಿಗೂ ಬರ್ತಾ ಇಲ್ಲ. ಅಂದರೆ ಕಾರಣ ಯಾರು ಇದಕ್ಕ? ಇಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿಗಳು, ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳು ಈ ಕೆಲಸಗಳಿಗೆ ಅತಿ ಹೆಚ್ಚು ಕಾಳಜಿ ವಹಿಸ್ತಾ ಇಲ್ಲ ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಕಾರಣ ಇಷ್ಟೇ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ, ಇದ್ರಲ್ಲಿ ಯಾವುದೇ ರಾಜಕಾರಣಿಗಳು ಇನ್ವಾಲ್ವ್ ಆಗಂಗಿಲ್ಲ. ರಾಜಕಾರಣಿಗಳು ಇನ್ವಾಲ್ವ್ ಆಗಿಲ್ಲ ಅಂತಂದ್ರೆ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರ್ತದೆ. ನೀವು ಅದನ್ನು ಮಾಡಬೇಡ್ರಿ, ನಾವೆಲ್ಲಿ ತಗೊಳ್ರಿ. ಈ ಒಂದು ದೃಷ್ಟಿಯಿಂದ ನಮಗೆ ಇಲ್ಲಿ ಸಿಗಬೇಕಾದಂಥ ಸವಲತ್ತುಗಳು, ಇಲ್ಲಿ ಅಭಿವೃದ್ಧಿ ಆಗ್ಬೇಕಂತ ಕೆಲಸಗಳ ಬಗ್ಗೆ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಅನ್ನೋದು ನಮ್ಮ ಭಾವನೆ. ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ, ಅಲ್ಲಿ ಪುನರ್ವಸತಿ ಪುನರ್ಜೀವನ ಅಂದ್ರೆ ಅರ್ಥ ಏನು? ನಮಗೆ ಗಣಿಗಾರಿಕೆಯಿಂದ ಯಾವ ಉದ್ಯೋಗ ಕಳ್ಕೊಂಡಿದ್ದಾರೆ ಪುನಃ ಉದ್ಯೋಗ ಸೃಷ್ಟಿ ಮಾಡಬೇಕು. ಎಷ್ಟು ಪರಿಸರ ಹಾಳಾಗಿದೆ ಆ ಪರಿಸರ ಪುನಃ ನಿರ್ಮಾಣ ಮಾಡಬೇಕು. ಮತ್ತು ಅಲ್ಲಿ ಜಲಮೂಲಗಳು ಎಷ್ಟು ಹಾಳಾಗಿದೆ ಅದನ್ನು ಪುನಃ ನಿರ್ಮಾಣ ಮಾಡಬೇಕು. ರೈತರ ಬದುಕು ಎಷ್ಟು ಹಾಳಾಗಿದೆ ಅದನ್ನು ಪುನಃ ನಿರ್ಮಾಣ ಮಾಡಬೇಕು. ಶಿಕ್ಷಣ ಎಷ್ಟು ಕುಂಠಿತ ಆಗಿದೆ ಅದನ್ನು ಪುನಃ ನಿರ್ಮಾಣ ಮಾಡಬೇಕು. ಆರೋಗ್ಯದ ಮೇಲೆ ಎಷ್ಟು ದುಷ್ಪರಿಣಾಮ ಬೀರಿದೆ ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಒಂದು ನಕ್ಷೆ ತಯಾರು ಮಾಡಿ ಕೊಡ್ರಿ ನೀವು ಅಂತೇಳಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ರೆ
ಅದಕ್ಕೊಂದು ನಕ್ಷೆ ತಯಾರು ಮಾಡಿಕೊಡ್ತಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ. ನನಗೆ ಒಂದು 100 ಪಂಚಾಯತಿ ಬಿಲ್ಡಿಂಗು, 100 ತಾಲೂಕ್ ಪಂಚಾಯತಿ ಬಿಲ್ಡಿಂಗು, ಒಂದು 200 ಅರಣ್ಯ ಇಲಾಖೆ ಬಿಲ್ಡಿಂಗು, ಇಲ್ಲೆಲ್ಲೋ ಒಂದು ರೋಡ್, ಒಂದು ಚರಂಡಿ, ಅವನ್ನೆಲ್ಲ ನೋಡಿ ಚೀಮಾರಿ ಹಾಕಿದೆ ಫೋಟೋ ಇವರಿಗೆಲ್ಲ, ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ. ನೀವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಿರಂತರವಾಗಿ ನಡೀತಕ್ಕಂಥ ಕಾಮಗಾರಿಗಳು ಇದರಲ್ಲಿ ಯಾಕೆ ಅಳವಡಿಸ್ಕೊಳ್ತಾ ಇದ್ದೀರಿ ನೀವು? ಇದು R&R ಅಂದ್ರೆ ನೀವು ಏನು ಅದನ್ನ ನಮ್ಗೆ ಉತ್ತರ ಕೊಡ್ರಿ ಅಂತ ಕೂಡ ಕೇಳಿದೆ. ಅಷ್ಟು ಚೀಮಾರಿ ಹಾಕಿದ್ರೆ ಕೂಡ ಇನ್ನೂ ಇಷ್ಟು ವಿಳಂಬ ಮಾಡ್ತಿದ್ದಾರೆ ಕೆಲವು ಸಂಬಂಧಪಟ್ಟ ಅಧಿಕಾರಿಗಳು. ಇದು ನಿಜವಾಗ್ಲೂ ನಮಗೆ ಬಹಳ ದುರದೃಷ್ಟಕರ. ನಾವು ನೋಡ್ರಿ ಇಷ್ಟು ಈಗ ಇವ್ರು ಸಾರ್ ಬೆಳಿಗ್ಗೆ ಟೈಮ್ ಬಂದಿದ್ರೆ ನಾವು ತೋರಿಸ್ತಿದ್ದೀವಿ ಚಿತ್ರಣ. ನೀವು ಪತ್ರಿಕೆ ಮಾಧ್ಯಮದಲ್ಲಿ ಮತ್ತೆ ದೃಶ್ಯ ಮಾಧ್ಯಮದಲ್ಲಿ ನೋಡಿರ್ಬೋದು. ಬಟ್ ಅದಕ್ಕಿಂತ ನೀವು ವಾಸ್ತವವಾಗಿ ಸ್ಥಳಕ್ಕೆ ಪರಿಶೀಲನೆ ಮಾಡಿದ್ರೆ ಇವ್ರಿಗೆಲ್ಲ ಗೊತ್ತಿದೆ. ಅದನ್ನ ಇಲ್ಲಿ ವಾಸ್ತವಾಂಶನೇ ಬೇರೆ ಇದೆ. ನಾವು ಇಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಎದುರಿಸ್ತಾ ಇದೀವಿ ಅಂದ್ರೆ ಅದು ನಿಜವಾಗ್ಲೂ ನಮ್ಮ ಬಾಯಿಂದ ಹೇಳೋದು ಕೂಡ ಸಮಸ್ಯೆ ಆಗ್ತಾ ಇದೆ. ಅಂತ ಒಂದು ಪರಿಸ್ಥಿತಿ ನಮ್ಮಲ್ಲಿ ಈಗ ಇದೆ. ಈಗ ಸರಿಯಾಗಿ ನಮಗೆ ಎಷ್ಟು ಒಂದು ಆಗಿದೆ ಅಂದ್ರೆ ಇಲ್ಲಿ ಗಣಿಗಾರಿಕೆಯಿಂದ ಬ್ಲಾಸ್ಟಿಂಗ್ನಿಂದ ಮನೆಗಳು ಬಿಟ್ಟಿರೋದಿರ್ಬೋದು, ವೈಬ್ರೇಷನ್ಗೆ, ಇಲ್ಲಿ ಗಣಿ ಧೂಳಿನಿಂದ ಈ ಕೃಷಿ ಜಮೀನ್ ಮೇಲೆ ಪರಿಣಾಮ ಬೀರಿರ್ಬೋದು. ಇಳುವರಿ ಕಡಿಮೆ ಆಗ್ತಾ ಇದೆ ಸರ್. ಯಾಕಂದ್ರೆ ಅದು ಧೂಳು ಕುಂತು ಸುಮಾರು ನಮ್ಗೆ 25ರಿಂದ 30% ಆ ಗಣಿ ಧೂಳಿನಿಂದ ನಮ್ಗೆ ಇಳುವರಿ ಕೃಷಿ ಜಮೀನಿನಲ್ಲಿ ಏನು ಬೆಳಿತೀವಲ್ಲ ಆ ಇಳುವರಿಗಳು ಕಡಿಮೆ ಆಗ್ತಾ ಇದೆ. ಅದ್ರ ಜೊತೆಗೆ ನಮ್ದು ಆರೋಗ್ಯ, ಈ ಧೂಳು, ಈ ಪರಿಸರ ಮಾಲಿನ್ಯ, ಇದರಿಂದ ಕೂಡ ಆರೋಗ್ಯ ಕೂಡ ನಮಗೆ ತುಂಬಾ ಹದಗೆಡ್ತಾ ಇದೆ. ಹಲವಾರು ಕಾಯಿಲೆಗಳು ಕೂಡ ನಾವು ಎದುರಿಸ್ತಾ ಇದ್ದೀವಿ. ಇಂಥ ಸಮಸ್ಯೆಗಳು ಕೂಡ ನಾವು ಯಾವ ಸಂಬಂಧಪಟ್ಟ ಇಲಾಖೆಗೆ ಹೇಳಿದ್ರು, ಯಾವ ಅಧಿಕಾರಿಗಳಿಗೆ ಹೇಳಿದ್ರು, ಇಷ್ಟು ಕೂಡ ಹೇಳಿದ್ರೆ ಕೂಡ ನಮ್ಮನ್ನ ಯಾರು ಕೂಡ ಇದುವರೆಗೆ ಹೆಚ್ಚಿನ ಮಟ್ಟದಲ್ಲಿ ಪರಿಗಣನೆಗೆ ತಗೊಂಡಿಲ್ಲ ಅಂತ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ನಾವೆಲ್ಲರೂ ಕೂಡ ಕೆಲವೊಂದು ಗ್ರಾಮಸ್ಥರಿಗೆ ಕೆಲವೊಂದು ಮಾತುಗಳು ಅನ್ಬೋದು, ತಿಳ್ಕೊಂಡಿರ್ಬೋದು. ಏನಪ್ಪ ಎಂತೆಂಥವ್ರು ಬಂದರು, ಇವ್ರು ಬಂದು ಏನು ಮಾಡ್ಬೋದು, ಇಲ್ಲಿ ಎಲ್ಲರೂ ಬಂದು ಹೋಗ್ಯಾರೆ, ಇವ್ರು ಬಂದು ಏನು ಮಾಡೋದು. ನಾವು ಕೂಡ ಯೋಚನೆ ಮಾಡ್ಬೇಕು ಸ್ವಲ್ಪ. ಈಗ ನಾವು ಏನು ನಮ್ಮನ್ನು ಆಡ್ರಂತ ಏನು ಒಂದು ನಮ್ಮ ಮತವನ್ನು ಕಲ್ಪಿರ್ತವಲ್ಲ, ಅವರೇ ನಮ್ಮನ್ನು ಕಡೆಗಣಿಸಿದ್ರೆ ಇಲ್ಲ ದೂರದಿಂದಿರೋರು ನಮ್ಮ ತಾಯಿಗೆ ಬಂದರಂತ ನಾವು ಖುಷಿ ಪಡೋದಕ್ಕೆ ಹೊರತು ಬೇರೆ ಬೇರೆ ಥರ ಯೋಚನೆ ಮಾಡೋದು ನಾವು ಸೂಕ್ತ ಅಲ್ಲ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಅವ್ರಿಗೆ ಏನು ಕೊಟ್ಟಿದ್ದೀವಿ ನಾವು ಕೊಟ್ಟಿರ್ತಕ್ಕಂಥವ್ರಿಗೆ ಅವರೇ ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋದು ಈಗ ಇವರಿಂದ ನಾವೇನು ನಿರೀಕ್ಷೆ ಮಾಡೋದು ಆ ಥರ ಅಂತಲ್ಲ. ಬಟ್ ಅವ್ರು ನಮ್ಗೆ ಸಹಾಯಕ್ಕೆ ಬಂದಾರ ನಾವು ಖುಷಿ ಪಡ್ಬೇಕು. ನಾವು ಅಷ್ಟೇ. ಅಟ್ಲೀಸ್ಟ್ ನಮಗೆ ಈ ಗ್ರಾಮಕ್ಕೆ ಬಂದು ನಮ್ಮ ಸಮಸ್ಯೆಗಳ ಬಗ್ಗೆ ಏನೇನಿದೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ ಅವರು ಸರ್ಕಾರಕ್ಕೆ ಕೊಡ್ತಾರೋ ಸಂಬಂಧಪಟ್ಟ ಇಲಾಖೆಗೆ ಕೊಡ್ತಾರೋ ವರದಿ, ಅದು ಬೇರೆ ವಿಚಾರ. ಅಟ್ಲೀಸ್ಟ್ ಇಲ್ಲಿ ಸಮಸ್ಯೆ ಏನಂತ ಅಲ್ಲಿ ವಿಚಾರ ಮಾಡಿ ಬಂದಿರಲ್ಲ. ಹಾಗಾಗಿ ನಾನು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂತಂದ್ರೆ ಈ ಸಮಸ್ಯೆಗಳು ಆಲಿಸಲಿಕ್ಕೆ ಅದಕ್ಕಾಗಿ ಅಂತ ಒಂದು ಸರ್ಕಾರ ನಮ್ದು ಒಂದು ನೀತಿ ನಿಯಮಗಳು ಇರ್ತವಲ್ಲ, ಈ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಂತ ಅಧಿಕಾರಿಗಳು ಜನಪ್ರತಿನಿಧಿಗಳು ಸರಿಯಾಗಿ ನಿಮ್ಗೆ ಏನ್ ಬೇಕೋ ಬಂದು ಕೇಳೋ ಪರಿಸ್ಥಿತಿ ನಮ್ಮಲ್ಲಿ ಯಾರು ಇಲ್ಲ, ಅಳವಡಿಸ್ಕೊಂಡಿಲ್ಲ. ಇಂಥ ಸಂದರ್ಭದಲ್ಲಿ ಯಾರೋ ಬಂದಿದ್ದಾರೆ ಅಂತಂದ್ರೆ ನಮ್ಮ ಸಮಸ್ಯೆಗಳು ಸ್ವಲ್ಪ ಅವ್ರ ಹತ್ರ ಹಂಚಿಕೊಂಡು ನಾವು ಪರಿಹಾರ ಕಂಡುಕೊಳ್ಳಲು ಒಳ್ಳೇದಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ರೆ ನಾನು ತಮ್ಮೆಲ್ಲರಿಗೂ ಅನ್ಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಹಾಗೆ ನಮ್ಮ ಸದಸ್ಯರಾದಂಥ ಎಲ್ಲ ಮುಸ್ಲಿಮರು ಶ್ರೀನಿವಾಸನಿಂದ ಪ್ರಿಂಟಿಂಗ್ ಹೇಳಿದ್ರು, ಗಣಿ ಭಾರತಕ್ಕೆ ಬಂದರು, ಯಾವ ರೀತಿ ಇರಬೇಕು, ಯಾವ ರೀತಿ ಕಟ್ಟಿಗೆ ನಮ್ಮ ನಾವು ಪ್ರತಿನಿಧಿಗಳು ನಮ್ಮ ಕಡೆಗೆ ಕೇರ್ಲೆಸ್ ಮಾಡ್ಯಾರ. ಇವತ್ತು ಸಮಾಜ ಕಟ್ಟಿ ಸಮಾಜದ ಎತ್ತಿ ತೋರಿಸ್ಬೇಕಂತ ಇವತ್ತು ಮಹಾ ಸಾಹೇಬರು ಬಂದಾರ. ಆ ಸಾರಿಗಳಿಗೆ ಮತ್ತು ಆ ಟೀಮ್ಗಳಿಗೆ ಧನ್ಯವಾದ ಅರ್ಪಿಸ್ತಾ ಇವಾಗ ನಮ್ಮ ಜಿಲ್ಲಾದ ಅಧ್ಯಕ್ಷರಾದಂಥ MKL ನಾಯಕ್ ಅವರು ಎರಡೇ ಮಾತು, ಅವರು ಗಣಿ ಬಾಧಿತ ಒಂದು ರೈತನ ಬದುಕು ಕಟ್ಟಿಕೊಳ್ಳುವಂಥ ಮಹಾ ಇವತ್ತು ಶಕ್ತಿ ಅವರಲ್ಲಿದ್ದಾರೆ. ನಮಗೆ ಇವಾಗ ಈ ಸಭೆ ಮುಗಿದಂತೆ ಅವ್ರಿಗೆ ಮನವಿ ಮಾಡ್ತಾರೆ. ನಾವು ಯಾರು ಮಾತನಾಡ್ತಾರೆ. ನಮಸ್ಕಾರ. ನಾವು ಇಲ್ಲಿ ಚಿಕ್ಕವರಿಂದ ನೋಡ್ತಾ ಇದ್ದೀವಿ. ಇಲ್ಲಿ ಎಷ್ಟು ಮುಗ್ಧ ಜನರು ನಮ್ಮ ತಂದೆ ಭಾಳ ಒಡನಾಡಿದ್ವಿ. ಇಲ್ಲಿಯವರೆಲ್ಲ ನಮಗೆ ಒಂಥರ ರಿಲೇಷನ್ ಇದ್ದಂಗೆ. ಇವ್ರ ಪರಿಸ್ಥಿತಿ ನಾವು ಮೈನಿಂಗ್ ಸ್ಟಾರ್ಟ್ ಆದ ಮುಂಚೆ ಇತ್ತು. ನಮ್ಮ ಫಾದರ್ ಇಲ್ಲಿ DMS ಕೆಲಸ ಮಾಡ್ತಾ ಇದ್ರು. ಅವಾಗಿನ ಪರಿಸ್ಥಿತಿ ಬೇರೆ. ಅದಾದಮೇಲೆ ಏನು ಗಣಿಗಾರಿಕೆ ಸ್ಟಾರ್ಟ್ ಆಯ್ತಲ್ಲ, ಅವಾಗಂತೂ ಊರಲ್ಲಿ ಓಡಾಡೋಕ್ಕಾಗಲ್ಲ. ಒಂದು ದಾರಿಗೆ ಹೋಗೋಕ್ಕಾಗಲಿ, ಆಮೇಲೆ ಗರ್ಭಿಣಿ ಮಕ್ಕಳಿಗೆ ಸ್ಕೂಲಿಗೆ ಇದು ಹೆಂಗೆ ಜೀವನ ಮಾಡ್ತಿದ್ರು ಅಂದರೆ ಅವ್ರಿಗೆ ಗೊತ್ತಾಗಿದೆ. ನಾವು ಯಾವತ್ತೋ ಒಂದು ಬಂದೊಬ್ಬರಿಗೆ ಅಷ್ಟು ನೋವಾಗ್ತಿತ್ತು. ನೋಡಿ ಎಂಥ ಸುಂದರವಾದ ಪರಿಸರ ಇದೆ ಇದು. ಊಟಿ ಕೊಡೆಕನಲ್ ಅಂತ ಊರಿದೆ. ಇಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಆಗಬೇಕಾಗಿತ್ತು. ಇಲ್ಲಿ ಫಲವತ್ತಾದ ಭೂಮಿ ಇದು. ಇವತ್ತು ಕೃಷಿಗೆ ಆತಿಥ್ಯ ಬೆನ್ನೆಲು ಬಂದರೆ ಇಲ್ಲಿ ಕೃಷಿ ಎಲ್ಲ ಮೂಲಿಗೆ ಆಗ್ತದೆ ಸರ್. ಒಂದೊಂದು ಮೆಕ್ಕೆಜೋಳ ಇಷ್ಟಿಷ್ಟು ಇದೆ. ಇಲ್ಲಿ ಏನೇ ಹಾಕೋ
ಇಲ್ಲಿ ಏನಂತಾರೆ ಬಂಗಾರ ಹಾಕಿ ಬಂಗಾರ ತೆಗೆಯುವಂಥ ಭೂಮಿಗಳು ಅಂಥ ಭೂಮಿಗಳು ಇವತ್ತು ಬಂಜಾರ ಟೈಪ್ ಆಗಿದೆ. ಎದಕ್ಕಂದ್ರೆ ಗಣಿಗಾರಿಕೆ ಇಲ್ಲ. ಇವತ್ತು ಇಲ್ಲಿ ನದಿ ಹೋಗ್ತಿದ್ದಾರೆ. ಇಲ್ಲಿ ಏನಾಗ್ತದೆ ಜನರು ಕೂಡ ಅದು ಕೊಡುಗೆ ಬಿಡಲ್ಲ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಪ್ರತಿನಿಧಿಗಳು ಆಸಕ್ತಿ ಇಲ್ಲ, ಇಚ್ಛಾಶಕ್ತಿ ಕೊರತೆ ಇಲ್ಲ. ಎಲ್ಲ ಇದೆ, ದೇವ್ರು ಎಲ್ಲ ಕೊಟ್ಟಿದೆ. ನಾನು ಯಾರು ನೋಡಿದ್ರೆ ಎಲ್ಲೋ ಕಂಪನಿ ಏನೇ ಪಾಪ ಅವ್ರಿಗೆ ಬಹಳ ದುಡ್ಡಿದೆ, ಎಲ್ಲ ಕೆಲಸಗಳಿಂದ ಅವ್ರು ಹೇಳ್ತಾರೆ. ಯಾರೋ ಒಬ್ರು ಬೆಳಗ್ಗೆ ಜನ ಮುಂದುವರಿರ್ಬೋದು ಹೊರತು ಇವತ್ತಿಗೂ ಇನ್ನೂ ಜನ ಈ ಪರಿಸ್ಥಿತಿ ಬಹಳ ಕೆಟ್ಟದಾಗಿ ಆಯಿತು. ಹಾಗಾಗಿ ಇದರಿಂದ ನೀವು ಬಂದು ನೀವು ನಮಗೆ ಸಪೋರ್ಟ್ ಮಾಡ್ತೀರಂತ ನಮಗೆ ಬಂದಾಗ ನಮಗೆ ಖುಷಿ ಆಯಿತು. ಹಂಗೆ ಈ ಗ್ರಾಮ ನಾವು ಎಲ್ಲಿ ಗ್ರಾಮ ಅಂದರೆ ಅವ್ರ ಬಾಯಿಲಿಂದ ಏನು ಬರ್ತದೆ ಅಂತ ನಮಗೆ ಗೊತ್ತಾಗಲ್ಲ. ನಾವೇನೋ ಹೇಳ್ತೀವಿ ಕೂತ್ಕೊಂಡು ಇವ್ರಿಗೆ ಬಂದಿದ್ದೀರ ಅವರು ನೆಲಕ್ಕೆ ನೀವು ಅಳೋದು ಮತ್ತೊಂದು ಏನೋ ಒಂದು ಗಂಟೆ ನಾವು ಮಾಡ್ತೀವಿ. ಇಲ್ಲಿಂದ ಬರೋದು ಎಷ್ಟು ಕಷ್ಟ ಗೊತ್ತಾ ಸರ್. ಈಗಿನ ದಾರಿ ಚೆನ್ನಾಗಾಗಿದೆ. ಒಂದು 2 ವರ್ಷ ಆಯ್ತು ಅಷ್ಟೇ. 2 ವರ್ಷ 3 ವರ್ಷ ನಮಗೆ ಅರ್ಜೆಂಟ್ ಅಲ್ಲಲ್ಲ. ಎಷ್ಟು ದಾರಿಯಲ್ಲಿ 2 ವರ್ಷ ಆಯ್ತು ಅರ್ಜೆಂಟಿಗೆ ನೋಡಿ ಈ ರೋಡ್ ಆಗಿರೋದು ಮಾತ್ರ. ಒಂದು ಬೈಕ್ನ ಹೋಗಂಗಿಲ್ಲ. ಇದು ಕಟ್ಟಕ್ಕೂ ಒಳಗೆ ಈ ಶರ್ಟ್ಗಳೆಲ್ಲ ಒಳಗಿನ ಕೊಂಡ್ರೆ ಬರೋದ್ರಾಗೆ ಕಮ್ಮಿ ಧೂಳಮಯ. ಹಾಗಾಗಿ ಇವತ್ತು ನಮ್ಮ ಸಪೋರ್ಟ್ ಮಾಡಕ್ಕೆ ಬಂದಿಲ್ಲ ನಮ್ಮ ರೈತರಿಗೆ. ಇಲ್ಲಿ ನೀವು ನಮ್ಮ ರೈತರಿಗೆ ಚೈತನ್ಯ ತುಂಬಿ ಇರ್ತಕ್ಕಂಥ ಕೇರ್ ಮಾಡ್ತಿದ್ದನ್ನ ಹೆಂಗೆ ನಾವು ಇಲ್ಲಿಗೆಲ್ಲ ಮಾಡಿ ಒಂದು ಜೀವನೋಪಾಯಕ್ಕೆ ತಲುಪಿಸಿ ಮತ್ತೆ ಇಲ್ಲಿ ಒಂದು ರೈತ ಚೇತನ ತರಬೇಕು. ಇವನ್ನೆಲ್ಲ ತಾವುಗಳು ಬಂದಿದ್ದೀರಾ. ಅವರಿಗೆ ಧೈರ್ಯ ಕೊಟ್ಟು ಮುಂದೆ ಯಾವ ಥರ ಮಾಡೋಣ ಅಂತೇಳಿ ನಾವೆಲ್ಲರೂ ನಿಮಗೆ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಹಿಂದೆ ಇರ್ತೀವಿ ಅಂತೇಳಿ ನಾವು ಈ ಮಾತನ್ನು ಮುಗಿಸ್ತಾ ಇದ್ದೀವಿ. ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಮಹೇಶ್ ಅವರು ಬಹಳ ಅಚ್ಚುಕಟ್ಟಾಗಿ ಹೇಳಿದ್ರು. ರೈತನ ಬದುಕು, ದೇಶಕ್ಕೆ ಅನ್ನ ಹಾಕಂತ ರೈತ ಇಲ್ಲಿ ಕೇವಲ 1 ಎಕರೆ 2 ಎಕರೆ ಜೀವನ ಅಲ್ಲ. ಇಡೀ ನಮ್ಮ ದೇಶದಲ್ಲಿ ಎಲ್ಲಿದ್ದ ಒಂದು ರೈತ 1 ಎಕರೆಯಲ್ಲಿ ಜೀವನ ಇಲ್ಲಿ. ಇವತ್ತು ನಮ್ಮ ಗ್ರಾಮ 14 ಗ್ರಾಮದಲ್ಲಿ ಅನ್ಸೆಟ್ ಗ್ರಾಮಗಳು ಇವತ್ತು ಫೈನಾನ್ಸಿಯಲ್ ಸೆಟಲ್ ಮಾಡಿ 6 ಇದ್ದರೂ ಕೂಡ ಇವತ್ತು ಮಾಡೋಕ್ಕೆ ತಯಾರಾಗಿಲ್ಲ. ಇವತ್ತು ಸರ್ಕಾರ ಆದೇಶ ನೀಡಿದ್ದಾರೆ. ಇವತ್ತು ಗರ್ಜನೆ ಮಾಡಬೇಕಂದ್ರೆ ನಮ್ಮ ರವೀಂದ್ರ ರೆಡ್ಡಿ ಸರ್ ಅವರು ಇವತ್ತು ನಮ್ಮ ಅನ್ಸೆಟ್ ಗ್ರಾಮ ಸರ್ವೇ ಫೈನಲ್ ಆಗಿದೆ ಸರ್. ಇವತ್ತು ಸುಮಾರು ಗ್ರಾಮ ನಮಗೆ ಫೈನಲ್ ಸೆಟಲ್ಮೆಂಟ್ ಆಗಿ ಇವತ್ತು ನಮ್ಮೆಲ್ಲ ತೋರಿಸುತ್ತೆ ಡಾಕ್ಟರ್ ತೋರಿಸುತ್ತೆ ನಮಗೆ ಆದೇಶಲ್ಲ. ಇವತ್ತು ನಮ್ಮ ಪರಿಸ್ಥಿತಿಗೆ ಇವತ್ತು ನಮ್ಮ ಪಾಲಿಗೆ ದೇವರು ಕುಮಾರಸ್ವಾಮಿಗೆ ಅನ್ಕೊಂತೀವಿ ಸರ್. ಇವತ್ತು ನಮಗೆ ಒಂದು ಬಹಳ ಮುಖ್ಯ. ಈ ಗ್ರಾಮ ಸರ್ವೇ ಫೈನಲ್ ಆಗಿದೆ. ಹಂಗೆ ಇವತ್ತು ಹಂಗಾಗಿ ನಾವು ಗ್ರಾಮ ಅಂತ ಭೂಮಿ ಕೊಟ್ಟ ಒಂದು ಫೈನಲ್ ಸೆಟಲ್ಮೆಂಟ್ಗೆ 2022ಕ್ಕೆ ನಮಗೆ ಅರ್ಜಿ ಹಾಕಿದ್ದು ಸರ್. ಅದು ದೊಡ್ಡ ಒಂದು ಕಾರ್ಯ ಆಗಬೇಕು ಸರ್. ಇವತ್ತು ಜೊತೆಗೆ ಇವತ್ತು ಸರ್ವ ಸೆಟಲ್ಮೆಂಟ್ ಫೈನಲ್ ಆಗಬೇಕು ಸರ್. ಅದೊಂದು ಮಾಡಿಕೊಡ್ತಾರೆ ನಮಗೆ. ಇವತ್ತು ಮತ್ತೆ ಇನ್ನೂ ಯಾರಾದರೂ ನಮ್ಮ ರೈತರಾಗಲಿ ಬೇರೆ ಯಾರು ಮಾತಾಡೋರಿದ್ದರೆ ನಮ್ಮ ಪರಿಸ್ಥಿತಿ ಸಾಗಟಿಗೆ ನಾವು ನಾವೇ ಕೊಡ್ತೇವೆ. ಯಾರಿದ್ದೀರಾ ಮಾತಾಡ್ತೀವಿ ಲಾಸ್ಟ್ ಮುಖ್ಯನ ಸಾರಂದ್ರೆ ಇವತ್ತು ವಿಧಾನಸಭೆ ನೋಡ್ತಕ್ಕಂಥ ನಾವು ಇವತ್ತು ಟಿವಿಯಾಗ ಅವರು ಇಡೀ ಸದನನ ಅವರ ಮೇಲೆತ್ತಂತ ಅವರು ಈ ಬಾಧಿತ ಇವತ್ತು 2018 ಬಂದಾಗಿ 18 ಈ ಗ್ರಾಮಕ್ಕೆ ನೀಲಾಪುರಂಜಿ ಒಂದು ಈ ಕುಮಾರಸ್ವಾಮಿ ಬೆಟ್ಟದಾಗ ಎಂತ 12 ವರ್ಷಕ್ಕೊಂದ್ಸರಿ ಪುಷ್ಪ ಹಾಳನ್ನು ಓಡಾಡ್ಕೊಂಡಿದ್ರು. ಇವತ್ತು ಅದೇ ಇವತ್ತೇನೋ ಪುಣ್ಯ ಅನ್ಕೊಂತೀವಿ. ಇದ್ರ ಬಗ್ಗೆ ಸಾರ 2 ಮಾತುಗಳು ತಮ್ಮಲ್ಲಿ ತಳಗಳಿಂದ ನಾವು ಪ್ರಾರ್ಥನೆ ಮಾಡ್ತೀವಿ ಸರ್. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ನನಗೇನೋ ಡೌಟ್ ಸಂಡೂರು ಅಲ್ಲ ಬಳ್ಳಾರಿ ಅಲ್ಲ ಅನ್ಸುತ್ತೆ. ಇದೆಲ್ಲೋ ಸಹ್ಯಾದ್ರಿ ಬೆಟ್ಟಗಳು ಎಲ್ಲೋ ಚಿಕ್ಕಮಗಳೂರು ಜಿಲ್ಲೆನೋ ಶಿವಮೊಗ್ಗ ಜಿಲ್ಲೆಯಲ್ಲೋ ಇದೆ. ಏನೋ ಸುಮ್ಮನೆ ನೀವು ಏನೋ ಚೇಂಜ್ ಆಗ್ಬಿಟ್ಟಿದೆ. ಇಲ್ಲಿ ಸುಮ್ಮನೆ ಬಳ್ಳಾರಿ ಜಿಲ್ಲೆ ಅಂತ ಇದ್ದೀರಲ್ಲಿ. ಬಳ್ಳಾರಿ ಇರೋದು 2ನೇ ಕಾಲ, ಒಂದು ಬೇಸಿಗೆ ಇನ್ನೊಂದು ಅತಿ ಬೇಸಿಗೆ. ಅಂಥದ್ರಲ್ಲಿ ಒಳ್ಳೆ ಸಹ್ಯಾದ್ರಿ ಬೆಟ್ಟಗಳಲ್ಲಿ ಹೋದಂಗೆ ಆಯ್ತು ನಮ್ಗೆ ಇವಾಗ ಇಲ್ಲಿ ಬರೋದಕ್ಕೆ. ಬೆಂಗಳೂರಿನ ನಂದಿ ಬೆಟ್ಟ ಎಚ್ಚೆತ್ತರಲ್ಲಿ ಆ ಕ್ಷೇತ್ರದಲ್ಲಿ ಇರೋ ನೀವು 3000 ಚಿತ್ರೆ ಅಡಿಯಲ್ಲಿ ನಂದಿ ಬೆಟ್ಟ ಯಾವ ಎಚ್ಚೆತ್ತರದಲ್ಲಿ ಆ ಕ್ಷೇತ್ರದಲ್ಲಿ ಇದ್ದೀರಾ. ಒಳ್ಳೆ ದಟ್ಟ ಅರಣ್ಯ ಪ್ರದೇಶ. ಅದಕ್ಕಿಂತ ಹೆಚ್ಚಾಗಿ ಇಡೀ ರಾಜ್ಯದಲ್ಲೇ ದೇಶದಲ್ಲೇ ದೊರಕುವಂತ ಉತ್ಕೃಷ್ಟ ಕಬ್ಬಿಣದ ಅದುರು ಸಿಗುವಂತ ಊರು. ಅದಕ್ಕಿಂತ ಮುಖ್ಯವಾಗಿ ನನಗೆ ತುಂಬಾ ಖುಷಿ ಆಗಿದ್ದು ಮೊನ್ನೆ ಒಂದು ಅನುಭವ ಆಯಿತು. ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಿ ಹೊಸದುರ್ಗ ತಾಲೂಕಲ್ಲಿ
ಅಲ್ಲಿ ಹೊಸಪೇಟೆ ಒಬ್ರು ಹೋಗಿ ಹೊಸದುರ್ಗದಲ್ಲಿ ಮೈನಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ಆ ಮೈನಿಂಗ್ ಅವರು ಗ್ರಾಮ ಪಂಚಾಯತಿ ಮೆಂಬರ್ನೇ ಪುಟ್ಟಿಗೆ ಹಾಕೊಂಡು ನನ್ನ ಮೇಲೆ ಜಗಳ ಬಿಟ್ಬಿಟ್ಟಿದ್ದ. ನಿನ್ನೆ ಬೆಳಿಗ್ಗೆ ಅಲ್ಲೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಪರಿಚಯ ಆಯಿತು. ನಿನ್ನೆ ಮಧ್ಯಾಹ್ನಕ್ಕೆ ನಮ್ಮ ಪಕ್ಷದವ್ರೆ ಒಬ್ಬ ಹೆಣ್ಮಗಳು, ತುಂಬಾ ವಿದ್ಯಾವಂತ ಏನಲ್ಲ, ಅವರು ಹೋಗಿದ್ವಿ ಎಲ್ಲಿ ಚಿತ್ರದುರ್ಗ ತಾಲೂಕಲ್ಲಿ. ಆ ಹೆಣ್ಣುಮಗಳು ತುಂಬಾ ಜ್ಞಾನವಂತ ಏನು ಅಲ್ಲ, ಆದ್ರೆ ಒಂದು ತಿಳ್ಕೊಂಡು ಒಳ್ಳೇದಾಗ್ಬೇಕು, ನಮ್ಮ ಹಳ್ಳಿಗೆ ಒಳ್ಳೇದಾಗ್ಬೇಕು, ಒಳ್ಳೆ ರಸ್ತೆ ಆಗ್ಬೇಕು ಅಂತ ಕೇಳ್ತಾ ಇದ್ದಾರೆ. ಅದೊಂದು ತರ ಬದಲಾವಣೆ. ಒಬ್ಬ ಖದೀಮ ಗ್ರಾಮ ಪಂಚಾಯತಿ ಸದಸ್ಯ, ಇನ್ನೊಂದು ನಮ್ಮ ಪಕ್ಷದವರೇ ಆಗಿರುವಂತ ಗ್ರಾಮ ಪಂಚಾಯತಿ ಸದಸ್ಯ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಅವ್ರದ್ದೇನೋ ಒಂದು ಸದ್ಭಾವ, ಆದ್ರೆ ತುಂಬಾ ವಿಚಾರವಂತರಲ್ಲ. ಈ ಊರಲ್ಲಿ ಖುಷಿಯಾಗಿದ್ದು ನನಗೇನು ಅಂದ್ರೆ ಹಿರಿಯರಾದ ಚೆನ್ನಯ್ಯ ಅವರು, ಬೆನ್ನಯ್ಯ ಅವರು ನಮ್ಮ ಹಿರೇಮಠ ಜೊತೆಗೆ, ಶ್ರೀಶೈಲ ಜೊತೆಗೆ, ನಾಯ್ಡು ಜೊತೆಗೆಲ್ಲ ಸೇರಿ ಒಂದು 15 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಿರುವಂತ ಒಂದು ಹಿರಿಯ ಜೀವ ವಿಚಾರ ಅರ್ಥ ಮಾಡ್ಕೊಂಡಿದೆ. ಅಷ್ಟೇ ಚೆನ್ನಾಗಿ ಇಷ್ಟು ದಿವಸಗಳಲ್ಲಿ ನಮ್ಮ ಪ್ರವಾಸದಲ್ಲಿ ಯಾವುದಾದ್ರೂ ಹಳ್ಳಿನಲ್ಲಿ ವಿಚಾರವನ್ನು ಸ್ಪಷ್ಟವಾಗಿ ತಿಳ್ಕೊಂಡು ಹೇಳಿದಂತ ವ್ಯಕ್ತಿ ಇಷ್ಟು ದಿನಗಳಲ್ಲಿ ನಾನು ನೋಡಿದ್ದು ಗ್ರಾಮಸ್ಥರೇ ಆಗಿರುತ್ತೆ. ನಿಮ್ಮನ್ನ ಬರೆಸ್ಕೊಂಡು ಬಹಳ ಸ್ಪಷ್ಟವಾಗಿ ಇದಕ್ಕಿಂತ ಚೆನ್ನಾಗಿ ಬೇರೆ ಗ್ರಾಮಸ್ಥರು ಹೇಳಿದ್ದನ್ನ ಆ ಒಂದು ಒಳನೋಟವನ್ನು ನಾನು ನೋಡಲಿಲ್ಲ. ಹಾಗಾಗಿ ಬೆಟ್ಟದ ಮೇಲೆ ಬಂದಿದ್ದೀವಿ. ಬೆಟ್ಟದ ಜೀವಗಳು ನೀವೇನು ಕಾಣಬಲಿಸಲ್ಲ, ಆದರೆ ಬೆಟ್ಟದ ಜೀವಗಳು ಚೆನ್ನಾಗಿ ವಿಚಾರ ತಿಳ್ಕೊಂಡಿದ್ದೀರಾ. ಒಳ್ಳೆ ಒಂದಷ್ಟು ನ್ಯಾಯವಂತಿಕೆ ಇದೆ. ಆದರೆ ಯಾವ ಪ್ರಕೃತಿ ನಿಮಗೆ ಒಂದು ಒಳ್ಳೆಯ ಸೌಕರ್ಯವನ್ನು ಕೊಟ್ಟಿತ್ತು, ಅದೇ ನೆಲದಲ್ಲಿ ಸಿಗುವಂತ ಒಂದು ಬಂಗಾರದ ಕಾರಣಕ್ಕೆ ಇವತ್ತು ನಿಮ್ಮ ಬದುಕನ್ನ ಹಾಳು ಮಾಡಿಬಿಟ್ಟಿದ್ದಾರೆ. ಯಾರು? ಬೆಟ್ಟದ ಕೆಳಗಡೆ ಇರುವಂತಹ ಜನ, ನಾಡುವಾಸಿಗಳು ಬರ್ಬರ ಮಾಡಿಬಿಟ್ಟಿದ್ದಾರೆ ಬದುಕನ್ನ. ಇರ್ಲಿ, ಏನೇನೋ ಆಗ್ತಾ ಇರುತ್ತೆ ಪ್ರಪಂಚದಲ್ಲಿ. ನಾನೇನು ಈಗ ಸದ್ಯ ಏನು ಹೇಳೋಕ್ಕಿಲ್ಲ. ಮರಿಸ್ವಾಮಿನೇ ಇಡೀ ಅದೆಲ್ಲಿ ಇತಿಹಾಸವನ್ನೇ ಒಂದಷ್ಟು ಹೇಳಿದ್ರು. ನೀವು ನಿಮ್ಮೆಲ್ಲ ವಿಚಾರಗಳನ್ನ ಒಂದಷ್ಟು ಜನ ಇಲ್ಲಿ ಹೇಳಿದ್ದೀರಾ. ಮುಂದಕ್ಕೆ ಇವ್ರು ಹೇಳಿದ್ರು ಒಂದು ವಿಚಾರ, ಹಿಂದೆ ಯಾರ್ಯಾರೋ ಅವರೇ ಮಾಡಲಿಲ್ಲ ಇವರೇ ಮಾಡ್ತಾರೆ ಅಂತ ಭಾವನೆ ಬರ್ಬೋದು. ಒಂದು ತಿಳ್ಕೊಳ್ಳಿ, ಈಗ ಹಿಂದೆ ಇದಕ್ಕಿಂತ ಇವಾಗ ಸ್ವಲ್ಪ ಬೇರೆ ಆಗಿದೆ. ನಾವು ಬಿಡ್ಲಿ 30,000 ಕೋಟಿ ರೂಪಾಯಿ SR ಹಿರೇಮಠ ಕಾರಣಕ್ಕಾಗಿ KNBRCನಲ್ಲಿ ಒಂಥರ ಫಿಕ್ಸೆಡ್ ಆಗಿದೆ. ಖರ್ಚು ಮಾಡಲೇಬೇಕಾ? ಹೆಂಗೆ ಖರ್ಚು ಮಾಡ್ತಾರೆ ಅನ್ನೋದನ್ನ ಬಗ್ಗೆ ನೀವು ಗಮನ ಕೊಡಬೇಕು. ನಾವು ಬರಲಿ ಬಿಡ್ಲಿ, ಅದು ಹಣ ಹರಿಯುತ್ತೋ ನಿಮ್ಮ ಬದುಕು ಹಸನಾಗುತ್ತೋ, ಯಾರು ಸೇರಿದ್ದದು? ನಿಮಗೆ ಸೇರಿದ್ರು. ಇಷ್ಟು ದಿವಸ ಅವ್ರು ಯಾವಾಗೋ MLAಗೋ ಇನ್ನೊಬ್ಬರಿಗೋ ತಗೊಂಡೋಗಿ ಲೆಟರ್ ಕೊಡಬೇಕಾಯಿತು. ಇವಾಗ ಅದು ಯಾರಿಗೂ ಇಲ್ಲ. KNBRC ಕೊಡಬೇಕು, ಅವ್ರು ಕೆಲಸ ಮಾಡಬೇಕು. ಅವ್ರು ಮಾಡಲಿಲ್ಲ ಮತ್ತೆ ನ್ಯಾಯಾಲಯದಿಂದ ಅಂತ ನಮ್ಮ ಹಿರೇಮಠ ಹೋಗಿ ಅಲ್ಲಿಂದ ಚಾಟಿ ತರಿಸಿ ಅವ್ರು ಬಡಿಸ್ತಾರೆ. ಹಾಗಾಗಿ ಆ ಒಂದು ಕೆಲಸ ಇನ್ನು ಶುರುವಾಗೋದಕ್ಕೆ ಒಂದಷ್ಟು ಉತ್ತೇಜನ ಕೊಡೋದಕ್ಕೆ ಈಗ ಆಗಸ್ಟ್ 16ನೇ ತಾರೀಕು ಬಳ್ಳಾರಿಯಲ್ಲಿ ಒಂದು ಸಮಾವೇಶ ನಡೀತಾ ಇದೆ. ಆ ಸಮಾವೇಶಕ್ಕೆ ಎಲ್ಲ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸಬೇಕು, ತಾಲೂಕುಗಳಲ್ಲಿ ಜಾಗೃತಿ ಮೂಡಿಸಬೇಕು ಅಂತೇಳಿ ಹಿರೇಮಠರು, ಕೆಲವು ಸಂಘ ಸಂಸ್ಥೆಗಳು, ನಮ್ಮ ಪಕ್ಷದವರೆಲ್ಲ ಸೇರಿ ತೀರ್ಮಾನಗಳನ್ನ ಮಾಡಿಕೊಂಡು ಗಣೀಬಾಧಿತ ಪ್ರದೇಶಗಳ ದೀಪಕ ಪರಿಸರ ಹಾಗೂ ಜನಬದುಕಿನ ಪುನಶ್ಚೇತನ ಸಮಿತಿ ಅಂತ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಗೆ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ಹಿರೇಮಠರ ಜೊತೆಗೆ ಸುಮಾರು 15 ವರ್ಷಗಳಿಂದ ದೀರ್ಘವಾದ ಒಡನಾಟವನ್ನು ಇಟ್ಟುಕೊಂಡು ಹಿರೇಮಠರ ಜೊತೆಗೆ ಹಲವಾರು ಕ್ರಿಯೆಗಳನ್ನು ಹಾಕಿಕೊಂಡು ಒಂದು ಎಲೆಮರೆಯ ಕಾಯಿಯಂತೆ ಸಮಾಜ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಬರ್ತಾ ಇರುವಂತಹ ದೀಪಕ್ CN ಯಡ್ಯೂರಪ್ಪ ಇವರು ಅದಕ್ಕೆ ಸಂಚಾಲಕರಾಗಿದ್ದಾರೆ. ರೈತ ಸಂಘ, ಜನಸಂಘ ಪರಿಷತ್ತು, ಕರ್ನಾಟಕ ಸಮಿತಿ ಪಕ್ಷ, ಬೇರೆ ಬೇರೆ ಸಂಘಟನೆಗಳು ಈ ಥರದ್ದು ಎಲ್ಲ ಸೇರಿಸಿ ಒಂದು ಮಾಡಿರುವಂತಹ ಸಮಿತಿ ಅದು. ಯಾಕಂದ್ರೆ ಎಲ್ಲರೂ ಒಳಗೊಂಡು ಮಾಡಬೇಕು ಅಂತ. ಅದಕ್ಕೆ ಆ ಸಮಿತಿಯ ಮೂಲಕ ತಾಲೂಕುಗಳಲ್ಲಿ, ಗ್ರಾಮ ಮಟ್ಟಗಳಲ್ಲಿ ಸಮಿತಿಗಳನ್ನು ಮಾಡಿ ಮರಿಸ್ವಾಮಿ ತರದವರು ಊರಿನ ಜನರನ್ನೆಲ್ಲ ಸೇರಿಸಿ ಸದಸ್ಯರು ಜವಾಬ್ದಾರಿನೂ ಇದೆ ಸೇರಿಸಿ ನಮ್ಮೂರಿಗೆ ಏನು ಬೇಕು, ಬಸ್ ಸೌಕರ್ಯ ಬೇಕಾ, ಶಾಲೆ ಬೇಕಾ, ಆಸ್ಪತ್ರೆ ಬೇಕಾ, ಉದ್ಯೋಗ ಬೇಕಾ. ಈಗ ಸ್ಥಳೀಯರಿಗೆ ಉದ್ಯೋಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಥಳೀಯರಿಗೆ NMDCನಲ್ಲಿ ಸ್ಥಳೀಯರಿಗೆ ಮೊದಲ ಆದ್ಯತೆ ಇರಬೇಕಾಗಿತ್ತು, ಆದ್ರೆ ಸ್ಥಳೀಯರಿಗೆ 4 ಉದ್ಯೋಗ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಏನಕ್ಕೆ? ಯಾವ ಉದ್ಯೋಗ ಸಿಗ್ತಾ ಇದೆ? 700-800 ರೂಪಾಯಿ ದುಡ್ಡಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಈ ಬೆಟ್ಟಗಳಲ್ಲಿ ಗಾಡಿ ಓಡಿಸಿ ಸುಸ್ತಾಗಿ ಎಣ್ಣೆ ಕುಡಿಯುವಂತ ಉದ್ಯೋಗ ಅಲ್ಲಂದ್ರಪ್ಪ. ಅದೇ ತಾನೇ ನಿಮ್ಗೆ ಸಿಕ್ಕಿರೋದೇನು? ಕಷ್ಟಪಟ್ಟು ಆ ಹೀಟಲ್ಲಿ ಗಾಡಿ ಕುತ್ಕೊಂಡು ಗೇರು ಪಾರು ಹಾಕೊಂಡು ಕೊನೆಗೆ ಇವಾಗ ನಿಲ್ದ ಮೇಲೆ ತಕ್ಷಣ ಎಲ್ಲಿದೆ ತೀರ್ಥಕ್ಕೆ ಹೋಗುವಂತ ಉದ್ಯೋಗ ಅಲ್ವಾ? ಇಂಥದೆಲ್ಲ ಬದಲಾಗಬೇಕು ಅಂತೇಳಿ ಕೇಳುವಂತಹ ಜವಾಬ್ದಾರಿಯನ್ನ ನೀವೇನೆ ಸಮಿತಿಗಳನ್ನ ಮಾಡಿಕೊಂಡು ನೇರವಾಗಿ KNBRC ಜೊತೆ
ಸಂಪರ್ಕ ಇಟ್ಕೊಂಡು ಯೋಜನೆ ಅನುಷ್ಠಾನ ಮಾಡಿಸಿಕೊಳ್ಳುವಂತ ಜವಾಬ್ದಾರಿ ನಿಮಗೆ ಬರುವಂತ ಕೆಲಸ ಆಗಬೇಕು. ಆ ಪರಿಸ್ಥಿತಿ ನಿರ್ಮಾಣ ಆಗಬೇಕು, ಅದಕ್ಕೆ ಒತ್ತಡ ಹೇರಬೇಕು ಅಂತೇಳಿ ಆಗಸ್ಟ್ 16ನೇ ತಾರೀಕು ಬಳ್ಳಾರಿಯಲ್ಲಿ ಸಮಾವೇಶ ನಡೀತಾ ಇದೆ. ಯಾರು ಬರ್ತಾ ಇದ್ದಾರೆ ಸಮಾವೇಶಕ್ಕೆ? ಜಸ್ಟಿಸ್ ಸಂತೋಷ್ ಹೆಗಡೆ. ಯಾರ ಕಾರಣದಿಂದಾಗಿ ಯಡಿಯೂರಪ್ಪ, ಜನಾರ್ದನ್ ರೆಡ್ಡಿ ಈ ತರ ಅಕ್ರಮ ಗಣಿಗಾರಿಕೆ ಮಾಡಿದವರೆಲ್ಲ ಜೈಲಿಗೆ ಹೋದ್ರು, ಯಾವ ವರದಿ ಕೊಟ್ಟಿದ್ರು ಆನಂದ್ ಸಿಂಗ್ ಸಮೇತವಾಗಿ ಜೈಲಿಗೆ ಹೋದಿದ್ದು ಯಾರು ವರದಿ ಕಾರಣಕ್ಕೆ? ಜಸ್ಟಿಸ್ ಸಂತೋಷ್ ಹೆಗಡೆ ಅವರ ಕಾರಣಕ್ಕೆ. ಅವರು ಒಂದು ಹಂತಕ್ಕೆ ಬಂದಿದೆ ಈಗ ಅವರ ಕಾರ್ಯ. ಅದಕ್ಕೆ ಹಿರೇಮಠರು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಈಗ ಮತ್ತೆ ಹಿರೇಮಠರು ಒಂದೆಷ್ಟೆಲ್ಲ ಆಸಕ್ತಿ ತಗೊಂಡು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಭ್ರಷ್ಟಾಚಾರ ಇನ್ನೊಂದು ವಿಚಾರ ಮಾತಾಡ್ತಿದ್ರು. ಇಲ್ಲಿಷ್ಟು ಸಾವಿರಾರು ಕೋಟಿ ಹಣ ಇದೆ, ಅದು ಸದ್ವಿನಿಯೋಗ ಆಗ್ತಾ ಇಲ್ಲ. ಆ ಭಾಗಗಳಲ್ಲಿ ಈಗಲೂ ಜನ ಬಡತನದಲ್ಲಿ ಕಷ್ಟದಲ್ಲಿದ್ದಾರೆ. ನಿಮ್ಗೆ 52 ಸೆಟಲ್ಮೆಂಟ್ ಅಂತ ಹೇಳ್ತಾ ಇದ್ರು. ಅದಕ್ಕೇನು ಸ್ವಲ್ಪ ನಾವು ನಮ್ಮ ದೀಪಕ್ಗೆ ಮಾಹಿತಿ ಕೊಡಿ. ಬೆಂಗಳೂರಲ್ಲಿ ಮರಿಸ್ವಾಮಿ ಈ ಸಲ ಬಂದಾಗ ನೀವು ಬನ್ನಿ ನಮ್ಮ ಆಫೀಸ್ಗೆ, ಅವ್ರ ಜೊತೆ ಮಾತಾಡಿ. ಯಾವ ಅಧಿಕಾರಿ ಜೊತೆ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗಿ ನಮ್ಮ KS ಪಕ್ಷ ಟಿ ಶರ್ಟ್ ಹಾಕೊಂಡು ಹೋದ್ರೆ ಸಾಕು. ನಿಮ್ಮ ಜೊತೆಗೆ ಅವ್ನು ಯಾವನ್ ಬದ್ಮಾಶು ಏನ್ ಸಮಸ್ಯೆ ಇದೆಯೋ ನಿಜವಾದ ಪರಿಹಾರ ಕೊಡ್ತಾರೆ. ಹಾಗಾಗಿ ಆ ಥರದ್ದೆಲ್ಲ ಒಂದಷ್ಟು ನಮ್ಮ ಕೈಲಾಗಿದ್ದು ನಾವು ಮಾಡ್ತೇವೆ ಎಲ್ಲನ್ನ. ಏನೋ ಸದನ ಆಗಿದ್ದು ನಾವು ಯಾವ ಸದನನಿಲ್ಲ, ನಾವಿನ್ನೂ ಫುಟ್ಪಾತಲ್ಲೇ ಇದ್ದೀವಿ. ಜನ ನಮ್ಮನ್ನು ಇನ್ನೂ ಸದನ ಕಳಿಸಿಲ್ಲ. ಹಾಗಾಗಿ ಆದ್ರೆ ಒಂದು ಶಕ್ತಿ ನಮಗೆ, ಆ ಶಕ್ತಿಯನ್ನು ನಾವೇನು ಇಟ್ಕೊಂಡಿಲ್ಲ. ಎಲ್ರಿಗೂ ಈ ತರ ಟಿ ಶರ್ಟ್ ಹಾಕೊಂಡು ಬರೋ ಎಲ್ರಿಗೂ ಹಚ್ತಾ ಇದೀವಿ. ಇವತ್ತು ಟಿ ಶರ್ಟ್ ಹಾಕೊಂಡಿರೋರು ತಾಲೂಕು ಆಫೀಸ್ಗೆ ಹೋದ್ರೆ ಇಡೀ ತಾಲೂಕು ಆಫೀಸು ಶಿಸ್ತಾಗ್ಬಿಡುತ್ತೆ ಅವರಿರೋ ತನಕ. ಅಷ್ಟನ್ನ ನಾವು ಮಾಡಿದ್ದೀವಿ. ಹಾಗಾಗಿ ನಮ್ಮ ಕೈಲಾಗಿದ್ದನ್ನು ನಾವು ಮಾಡ್ತಾ ಇದ್ದೀವಿ. ನೀವು ಸಹ ನಿಮಗೆ ಬೇಕಾಗಿದ್ದನ್ನ ಏನು ಅಂತ ತೀರ್ಮಾನ ಮಾಡ್ತೀವಿ. ಒಂದು ಊರಲ್ಲಿ ಒಂದು ಸಭೆ ಮಾಡ್ತೀವಿ. ಹಾಗೇನೆ ಅದನ್ನ ಮೇಲಿನ ಹಂತಕ್ಕೆ ತಗೊಂಡು ಹೋಗೋದಕ್ಕೆ ಬೇಕಾದಂತಹ ಸಹಾಯ, ಸಲಹೆ, ಮಾರ್ಗದರ್ಶನ ಏನಂತೀರೋ ನಿಮ್ಮ ಸಹಭಾಗಿತ್ವಕ್ಕೆ ನಾವಿದ್ದೀವಿ. ನಮ್ಮ KRS ಪಕ್ಷದವರಿದ್ದಾರೆ, ರೈತ ಸಂಘದವರಿದ್ದಾರೆ, ಜನಸಂಗ್ರಾಮ ಪರಿಷತ್ತವರಿದ್ದಾರೆ, ಬೇರೆ ಬೇರೆ ಸಂಘಟನೆಗಳು ಇನ್ನೂ ಇದ್ದಾರೆ. ಹಾಗಾಗಿ ಯಾರು ನಿಮ್ಮ ಹತ್ರನೋ ಯಾರು ನಿಮಗೆ ಏನು ಸಹ ಅನುಕೂಲ ಅನ್ಸುತ್ತೋ ಅವ್ರನ್ನ ಕರ್ಕೊಂಡು ಹೋಗಿ ಮಾಡಿಸಿ ನಾವೆಲ್ಲ ಒಂದೇ ಈ ಹೋರಾಟದಲ್ಲಿ. ಹಾಗಾಗಿ ಅಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ನೀವು ಬರದೆ ಕೆಲವೊಂದು ವಿಚಾರಗಳು ನಮಗೆ ಗೊತ್ತಾಗಲ್ಲ. ನೀವು ಹೇಳದೇ ಇದ್ರೆ ಇವ್ರು ಹೇಳ್ತಾ ಇದ್ರು 25-30% ಇಳುವರಿ ಕಡಿಮೆ ಆಗಿದೆ ಅಂತ. ಮರಿಸ್ವಾಮಿ 25 ಅಲ್ಲ 100% ಬೆಳೆ ಬರುತ್ತೆ, ಫಸಲು ಬರಲ್ಲ. ಯಾಕೆಂದ್ರೆ ಪರಾಗಸ್ಪರ್ಶ ಆಗಬೇಕು. ಮೆಕ್ಕೆಜೋಳ ಬಂದಾಗ ಅದಕ್ಕೆ ಪರಾಗಸ್ಪರ್ಶ. ಒಂದು ಜೇನ್ನೊಣ ಗಂಡು ಇದ್ರ ಮೇಲೆ ಕೂತು ಹೂವಿನ ಮೇಲೆ ಕೂತು ಹೆಣ್ಣು ಭ್ರೂಣದ ಮೇಲೆ ಹೋದಾಗ ಅದು ವೀರ್ಯ ಗೊತ್ತಲ್ಲ, ಜೀವ ವಿಜ್ಞಾನ ಆ ಥರದ್ದಾಗಬೇಕು. ಪರಾಗಸ್ಪರ್ಶ ಆಗೋದಿಕ್ಕೆ ಬೇಕಾದಂತಹ ಜೇನುನೊಣಗಳು ಆ ಪರಿಸರದಲ್ಲಿ ಏಳುವ ಧೂಳಿನ ಕಾರಣಕ್ಕೆ ಅವಕ್ಕೆ ಹೂವುಗಳಿಲ್ಲ. ಹೂವಿಲ್ಲದ ಕಾರಣಕ್ಕೆ ಅವಕ್ಕೆ ಬದುಕ್ತಾ ಇಲ್ಲ, ಜೇನು ಕಟ್ತಾ ಇಲ್ಲ. ಜೇನುನೊಣ ಇಲ್ಲದೆ ಪರಾಗಸ್ಪರ್ಶ ಕ್ರಿಯೆ ಆಗದೆ ಇಳುವರಿ ಬರೋದಿಲ್ಲ. ಇದು ನನಗೆ ನಿನ್ನೆ ಗೊತ್ತಾಗಿದೆ. ಗಣಿ ಪ್ರದೇಶಗಳಲ್ಲಿ ಪರಾಗಸ್ಪರ್ಶ ಕ್ರಿಯೆ ಆಗೋದಕ್ಕೆ ಬೇಕಾದಂತ ಜೇನುನೊಣಗಳಿಲ್ಲ ಅಂತ. ನಿನ್ನೆ ನಾವು ಇದರಲ್ಲಿದ್ದಾಗ ಎಲ್ಲಿ ಹೊಸದುರ್ಗದಲ್ಲಿ, ಹೊಸಪೇಟೆಯ ಯಾರೋ ರಾಣಿ ಸಂಯುಕ್ತ ಅಂತ, ಹೊಸದುರ್ಗದಲ್ಲಿ ಹೊಸಪೇಟೆ ರಾಣಿ ಸಂಯುಕ್ತ, ಅಲ್ಲೊಂದು ಹೊಸದುರ್ಗದಲ್ಲಿ ಮೈನಿಂಗ್ ಮಾಡಿದ್ದಾರೆ. ಅಲ್ಲಿ ಬೆಳಿಗ್ಗೆ 10 ಗಂಟೆಗೆ ಕನ್ವೇಯರ್ ಬೆಲ್ಟ್ ಶುರುವಾಗುತ್ತೆ. ಕನ್ವೇಯರ್ ಬೆಲ್ಟ್ ಶುರುವಾದ ತಕ್ಷಣಕ್ಕೆ ಬಾಂಬ್ ಹಾಕಿದಾಗ ಧೂಳೆದ್ದೇಳುತ್ತಲ್ವಾ, ಆ ತರಕ್ಕೆ ಧೂಳೆದ್ದೇಳುತ್ತೆ. ಎಲ್ಲ ಬಯಲಲ್ಲೆಲ್ಲ ಪುಡಿ ಹಾಕ್ಬಿಟ್ಟಿದ್ದಾರೆ. ಅದರಿಂದ ಎದ್ದೇಳುತ್ತೆ, ಕನ್ವೇಯರ್ ಬೆಲ್ಟ್ ಇಂದ ಪುಡಿ ಎದ್ದೇಳುತ್ತೆ. ಸುತ್ತಮುತ್ತ 4-5 ಕಿಲೋಮೀಟರ್ ಎಲ್ಲೂ ಹುಲ್ಲು ಮೇಯುವಂತ ಸಸ್ಯಾಹಾರಿ ಪ್ರಾಣಿ ಬದುಕಲಾಗದಂತ ಸ್ಥಿತಿ ಅಲ್ಲಿದೆ. ಸಸ್ಯಾಹಾರಿ ಪ್ರಾಣಿಗಳಿಲ್ಲ, ಅದಾದ ಮೇಲೆ ಬದುಕಿಲ್ಲ, ಹೂವಿಲ್ಲ. ಅದೇ ರೀತಿಯಲ್ಲೇ ಮೇಘರಹಳ್ಳಿ ಅಂತ, ಎಲ್ಲಿ ಚಿತ್ರದುರ್ಗ ತಾಲೂಕಲ್ಲಿ, ಅಲ್ಲಿ ಹೋದಾಗ ಅಲ್ಲಿ ರೈತರು ಹೇಳಿದ್ರು ಇಲ್ಲಿ ಕಾಗೆ ಇಲ್ಲ. ನಮ್ಮ ಪೂರ್ವಿಕರಿಗೆ ಅದನ್ನ ಸತ್ತೋದವರಿಗೆ ಪಿಂಡ ಇಟ್ಟರೆ ತಿನ್ನೋದಿಕ್ಕೆ ಕಾಗೆ ಇಲ್ಲ, ಪಕ್ಷಿ ಇಲ್ಲ, ಜೇನ್ನೊಣ ಇಲ್ಲ. ನಾನು ಆವಾಗ ಜೇನ್ನೊಣ ನಮ್ಗೆಲ್ಲ ಬಹಳ ಜನಕ್ಕೆ ಗೊತ್ತಿದೆ ಅನ್ಸುತ್ತೆ, ಗೊತ್ತಿದೆ ಅಂದ್ಕೊಳ್ತೀನಿ. ಜೇನ್ನೊಣ ಇಲ್ಲ ಅಂದ್ರೆ ನಮ್ ಬದುಕಿಲ್ಲ. ಯಾಕಂದ್ರೆ ಪರಾಗಸ್ಪರ್ಶ ಕ್ರಿಯೆ ಆಗಿದ್ರೆ ಯಾವುದೇ ಬೀಜ ಕಾಳಾಗಲ್ಲ, ಯಾವುದೇ ಇದು ಬಹುತೇಕವಾಗಿ ಜೇನ್ನೊಣಗಳು ಹೋದ್ಮೇಲೆ ಮನುಷ್ಯರಿಲ್ಲ ಅನ್ನೋ ತರದ್ದಿದೆ. ಹಾಗಾಗಿ ನಿಮಗೆ ಇಳುವರಿ ಕಡಿಮೆ ಆಗ್ತಾ ಇದ್ರೆ ಜೇನಿನ ಅಥವಾ ಆ ತರದ ಪರಾಗಸ್ಪರ್ಶ ಕ್ರಿಯೆ ಮಾಡುವಂತ ನೊಣಗಳ ಏನು ಸಂಖ್ಯೆ ಕಡಿಮೆ ಆಗಿದೆ, ಆ ತರ ವೈಜ್ಞಾನಿಕವಾದದ್ದಾಗಬೇಕು. ಇಲ್ಲಿ ಇಷ್ಟು ಬಹುಶಃ ಎಷ್ಟು ನೋಡೋದಿಲ್ಲ, ಎಷ್ಟೆಲ್ಲ ಬೆಳೆದಿರುತ್ತೆ. ಅವು ಕಾರಣ. ಎಷ್ಟೋ ಊರುಗಳಲ್ಲಿ ಹೆಣ್ಣು ಮಕ್ಕಳಿಗೆ ಗರ್ಭಪಾತ ಆಗುತ್ತೆ. ಪ್ರಾಣಿಗಳು ಇದನ್ನ ಎಂಸ್ಯಾಂಡ್ ನೀವು ನೋಡಿರ್ಬೋದು. ಎಂಸ್ಯಾಂಡ್ ದೊಡ್ಡ ದೊಡ್ಡ ಬಂಡೆಗಳನ್ನ ಹೊಡೆದು ಮರಳು ಮಾಡ್ತಾರಲ್ಲ, ಅದರಿಂದ ಎದ್ದೇಳೋ ಧೂಳನ್ನ ನೇಯ್ದಂತ ಹಸುಗಳು ಗರ್ಭ ಆಗಿದ್ದಾಗ ಗರ್ಭಪಾತ ಆಗಿದೆ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ, ನಮ್ಮ ಆನೇಕಲ್ಲು, ಬೆಂಗಳೂರು ಸುತ್ತಮುತ್ತ ಭಾಗಗಳಲ್ಲಿ.
ನಾವು ನಮ್ಮ ಆನೆಗಳು ಪಟ್ಟಣ ಹೇಳಿದ್ರು ಒಂದು ಹಳ್ಳಿಗೆ ಹೋದಾಗ ನಮ್ಮ ಹಸುಗಳಿಗೆ ಈ ಮೇವನ್ನ ಮೇಯ್ದು ಗರ್ಭಪಾತ ಆಗಿದೆ ಅಂತ. ನಿಮಗೇನು ಅಂದ್ರೆ ಇದು ಕುಡಿ ಸ್ವಲ್ಪ ಆ ಮಟ್ಟಕ್ಕೆ ಆಗದೆ ಇರ್ಬೋದು. ದನ ಕರುಗಳಾದ್ರೆ ಅವು ದುರ್ಬಲವಾಗ್ತವೆ, ಆರೋಗ್ಯ ಕಳ್ಕೊಳ್ತವೆ, ಮತ್ತೆ ಹೈನುಗಾರಿಕೆನೂ ಏಟ್ ತಿನ್ನುತ್ತೆ, ಕರಿಬೇಕಾದಷ್ಟು ಹಾಲು ಕರಿಯಲ್ಲ. ನೀವು ಮೇವು ಹಾಕ್ತಾ ಇರ್ತೀರಾ, ಏನು ಮೇವು? ವಿಷದ ಮೇವು. ಅದೇ ರೀತಿಲಿ ಕುಡಿಯೋ ನೀರು ಅಷ್ಟೇ, ಅಂತರ್ಜಲ ಹಿಂಗೋಗುತ್ತೆ, ಬೇರೆ ಬೇರೆ ಸಮಸ್ಯೆಗಳಿದೆ. ಹಾಗಾಗಿ ನೀವೆಲ್ಲ ನಿಮ್ಮಂತವರು ತಿಳುವಳಿಕೆ ಮುಂದೆ ಬರಬೇಕು. ಜವಾಬ್ದಾರಿ ಕೇವಲ ಇದು ಏನು ದೇವಗಿರಿಗೆ ಸೀಮಿತರಾಗಬಾರ್ದು. ಮರಿಸ್ವಾಮಿ, ನೀವು ಏನು ಗೊತ್ತಿಲ್ಲ ನನಗೆ ನಿಮ್ಮ ಹಿನ್ನೆಲೆ, ನೀವು ಮಾತಾಡಿದ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಪ್ಪ. ನೀವು ಪ್ರಾಮಾಣಿಕರಾಗಿದ್ದು ಯೋಗ್ಯರಾಗಿದ್ದು ಅಂದ್ರೆ ಇಲ್ಲಿಗೆ ನೀವು ಸೀಮಿತರಾದ್ರೆ ನೀವು ಅನರ್ಹರಾಗ್ಬಿಡ್ತೀವಿ. ಬನ್ನಿ, ಏನ್ ಶ್ರೀಶೈಲ ಇಂಥವರೆಲ್ಲ ಸಂಡೂರು ಬಿಳ್ಳ ಬಳ್ಳಾರಿ ತನಕ ಬರಬೇಕು. ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು. ಕೇವಲ ನಿಮ್ಮೂರು ಬಂದೆ ಅಷ್ಟೆಲ್ಲ ಪತ್ರ ಬರೆಯೋದು ವ್ಯಕ್ತಿ ತಾಲೂಕೆಲ್ಲ ಪತ್ರ ಬರೆಯೋದಾಗಬೇಕು. ತಾಲೂಕಿನ ಹಿತರಕ್ಷಣೆ ಮಾಡುವಂತ ಲೀಡರ್ಗಳಾಗಿ ಬೆಳಿಬೇಕು. ಏನಾಗ್ಬಿಟ್ಟಿದೆ, ಲೋಫರ್ಗಳು ಲುಚ್ಚಗಳು ಮಾಡಿದ ಪರಿಸ್ಥಿತಿ ನಾನು ಹೇಳ್ತಾ ಇದ್ದೀನಿ. ತಾಲೂಕ್ ಪಂಚಾಯತಿ ಚುನಾವಣೆ ಮಾಡಿಲ್ಲ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಿಲ್ಲ. ಬಂದ್ ಮಾತುಗಳು ಯಾಕೆ? ಇನ್ಯಾವನಾದ್ರೂ MLA ಆಗ್ಬೇಕು ಅಂದ್ರೆ ಅವ್ರಿಗೆ ಆ MLA ಆಗಿರೋ ಮಗಳು ಮಗನೇ ಬಂದು ಅಥವಾ ಅವ್ರ ಲವರ್ಗಳೇ ಬಂದು MLA ಯಾಕಂದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮಾಡಿಬಿಟ್ರೆ ಒಂದು ಲೀಡರ್ಶಿಪ್ ಬೆಳೆಯುತ್ತಲ್ಲ. ಗ್ರಾಮ ಪಂಚಾಯತಿ ಸದಸ್ಯ ಆದ ತಾಲೂಕ್ ಪಂಚಾಯತಿ ಸದಸ್ಯ ಆಗ್ತಾನೆ, ವ್ಯಾಪ್ತಿ ವಿಸ್ತಾರ ಆಗುತ್ತೆ, ಅಲ್ಲಿ ನಾಯಕತ್ವ ತೋರಿಸಿ ಜಿಲ್ಲಾ ಪಂಚಾಯತಿ ಸದಸ್ಯ ಆಗ್ತಾನೆ. ಜಿಲ್ಲಾ ಪಂಚಾಯತಿ ಸದಸ್ಯ ಆದ್ಮೇಲೆ ಅವ್ರಿಗೊಂದಷ್ಟು ದೊಡ್ಡ ಮಟ್ಟದ ಒಂದು ಯೋಗ್ಯನಾಗಿರೋ ಒಂದು ದೊಡ್ಡ ಮಟ್ಟದ ಪ್ರಭಾವ ಇಟ್ಕೊಂಡ್ಬಿಡ್ತಾನಲ್ಲ, ಅವಾಗ ಅವ್ನು ಡೈರೆಕ್ಟ್ ಆಗಿ MLA ಗೆ ಚಾಲೆಂಜ್ ಮಾಡ್ತಾನಲ್ಲ. MLA ಯಾರಾಗಬೇಕು? ಈ MLA ಅವನಾಗಿದ್ದಾನ ಅವನ ಮನೆಯವರಾಗ್ಬೇಕು. ಇದೆಲ್ಲ ನಡೀತಾ ಇರೋದು. ನಿಮ್ಮಂತವ್ರು ಅದಕ್ಕೆ ಧಿಕ್ಕರಿಸಿ ಬರ್ಬೇಕು. ಅವೆಲ್ಲ ಅವ್ರು ಮಾಡಿ ಬೆಳೀತಾ ಹೋಗ್ಬೇಕು. ಅಲ್ಲ, ನಾಯಕತ್ವ ಇಲ್ಲಿ ಬೆಳೆಸ್ಕೊಂಡು ಹೇಳುವಂಗೆ ಕ್ಷೇತ್ರದಲ್ಲಿ ತಾಲೂಕಲ್ಲಿ ಬೆಳೀತಾ ಜಿಲ್ಲಾ ಮಾಡ. ಈಗ ನಾನು ಯಾವುದೋ MLA ಆಗಿಲ್ಲ, ನಾವು ಹೋರಾಟ ಮಾಡಿ ಹೇಳ್ದಂಗೆ ಏನೇನೋ ಮಾಡ್ಕೊಂಡು ಒಂದಷ್ಟು ಜನ ಎಲ್ಲ ನಮ್ಮ ಜೊತೆಗೆ ಬಂದು ಇವತ್ತು ರಾಜ್ಯಾದ್ಯಂತ ಒಂದು ಸೈನಿಕ ಪಡೆಯನ್ನು ಹುಟ್ಟಾಕಿದ್ದೀವಲ್ಲ. ಹಾಗಾಗಿ ಈ ತರ ತಿಳುವಳಿಕೆ ಇರುವಂತವ್ರು ಮುಂದಕ್ಕೆ ಬರಬೇಕು. ಇಂಥವ್ರು ಮುಂದಕ್ಕೆ ಬರದೇ ಇರೋಂಗೆ, ಅವ್ರ ನಾಯಕರಾಗದೇ ಇರೋಂಗೆ ಇವತ್ತು ನಮ್ಮ ವ್ಯವಸ್ಥೆ ಆಗಿದೆ ಕಣಪ್ಪ. ತಿನ್ಬೇಕು ಅಂದ್ರೆ ನಾನೇ ತಿನ್ನಬೇಕು, ನಾನು MLA ಆಗ್ಬೇಕು, ಆ ಪಕ್ಷದಿಂದ ಆ ಫ್ಯಾಮಿಲಿ ಆಗ್ಬೇಕು, ಈ ಪಕ್ಷದಿಂದ ಈ ಫ್ಯಾಮಿಲಿ ಆಗ್ಬೇಕು. ನಮ್ಮೆರಡು ಕುಟುಂಬ ಬಿಟ್ಟು ಇನ್ನೊಂದು ಮೂರನೇ ಕುಟುಂಬ ಬರಬಾರ್ದು, ಆಯ್ತಾ? ಅದಕ್ಕೆ ಅಂತ ಸಂದರ್ಭದಲ್ಲಿ ನಿಮ್ಮಂತವ್ರು ರಾಜಕೀಯ ನಾಯಕತ್ವ ಕೊಡೋದಕ್ಕೆ ಏನ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಒಂದಷ್ಟು ಶ್ರಮ ಇದೆ, ಸಮಸ್ಯೆ ಇದೆ, ಅವಮಾನ ಇದೆ, ಕಷ್ಟ ಇದೆ, ಅವರೆಲ್ಲ ಮೀರಿ ಬರಬೇಕು ಅಂತ ನಾನು ಕೇಳ್ಕೊಳ್ತಾ, ಆಗ್ಲೇ ಹೇಳಿದಾಗೆ ಮೊನ್ನೆಯಿಂದ 3 ದಿವಸಗಳಲ್ಲಿ 3 ತರಹದ ಅನುಭವಗಳು. ಒಬ್ಬ ಗ್ರಾಮ ಪಂಚಾಯತಿಯಲ್ಲಿ ಕದೀಮ ಅವ್ರ ಕಡೆ ಸೇರ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕ್ ಬಂದಿದ್ದಾರೆ ಲಕ್ಷಾಂತರ ಜನ. ಅದನ್ನ ಫೇಸ್ಬುಕ್ ಅಲ್ಲಿ ನಿನ್ನೆಯಿಂದ ನೋಡಿದ್ದಾರೆ. ಇನ್ನೊಂದು ಕಡೆ ನಮ್ಮ ಪಕ್ಷಕ್ಕೆ ಆಕೆ ಮೊದಲನೇ ಗ್ರಾಮ ಪಂಚಾಯತ್ ಸದಸ್ಯ ನಮ್ಮ ಪಕ್ಷದಲ್ಲಿದ್ದಾರೆ, ಪ್ರೇಮಕ್ಕ ಅಂತ. ಅವ್ರು ಬಂದು ಅವ್ರನ್ನು ಬಹಳ ಪ್ರೀತಿ ವಿಶ್ವಾಸದ ಊರವ್ರಿಗೆಲ್ಲ ನಮ್ಮೂರಿಗಿಂತ ಅದು ಮಾಡ್ಕೊಡ್ರಿ ಸರ್, ಅದು ಇದು ಅಂತ ಕೇಳ್ತಾ ಇದ್ರು. ಅಲ್ಲಿ ಒಂದು ಅಂತ, ಇಲ್ಲಿ ನಿಮ್ಮೂರಲ್ಲಿ ಯೋಗ್ಯರಿದ್ದಾರೆ, ಕಾಪಾಡ್ಕೊಳ್ಳಿ. ನಾನು ಒಂದು ವಿಚಾರ ಕೊನೆಯಲ್ಲಿ ಹೇಳ್ಬಿಡ್ತೀನಿ, ಜಾಸ್ತಿ ಮಾತಾಡಬಾರ್ದು ಅಂದ್ಕೊಂಡಿದ್ದೆ, ಆದ್ರೆ ಮಾತಾಡಬೇಕು ಅಂತ ಏನೋ ಬಂದ್ಬಿಟ್ಟು ಮಾತಾಡ್ತಾ ಹೋಗ್ತೀನಿ. ಮಾತಾಡ್ತಾ ಹೋದ್ರೆ ಹಿಂದೆ ಜನ MLAಗಳು ಕೆಟ್ಟಿರಲಿಲ್ಲ, ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡೋದಕ್ಕೆ ಜನ ವೋಟ್ ಹಾಕ್ತಾ ಇದ್ರು. 20-30 ವರ್ಷದಿಂದ ಏನಾಯ್ತು, ಅವನು ಪಾಪ ಒಳ್ಳೆ ಕೆಲಸ ಮಾಡ್ತಾ ಇದ್ದ. ಮಧ್ಯದಲ್ಲೆಲ್ಲೋ ರಿಯಲ್ ಎಸ್ಟೇಟ್ ಅಲ್ಲೋ ಇನ್ನೆಲ್ಲೋ ಗಣಿಲೋ ದುಡ್ಡು ಮಾಡಿದವನು ಬಂದ, ಜನಕ್ಕೆ ತಿನ್ನಿಸ್ತಾ ಕುಡಿಸ್ತಾ ಅಭ್ಯಾಸ ಮಾಡಿಸ್ಬಿಟ್ಟ. ಜನ ಕೆಲಸ ಮಾಡೋದು ಬಿಟ್ಟು ಮೊನ್ನೆ ಬಂದ ಲೋಫರ್ಗೆ ವೋಟ್ ಹಾಕ್ಬಿಟ್ರು. ಏನಕ್ಕೆ? ಬಾಟ್ಲಿಗೆ ಹಣಕ್ಕೆ ಮಾರ್ಕೊಂಡ್ಬಿಟ್ರಲ್ಲಪ್ಪ. ಕೆಲಸ ಮಾಡಿ ನಾನ್ ಕೆಲಸ ಮಾಡಿದ್ದೀನಿ, ಪ್ರಾಮಾಣಿಕವಾಗಿದ್ದೀನಿ, ಜನ ನನ್ಗೆ ವೋಟ್ ಹಾಕಿ ಗೆಲ್ಲಿಸ್ತಾರೆ ಅನ್ಕೊಂಡಿದ್ದವ್ರಿಗೆ ಏನಾಯ್ತು? ಮೋಸ ಆಯ್ತು, ಅನ್ಯಾಯ ಆಯ್ತು, ಅವಮಾನ ಆಯ್ತು, ಮುಂದಕ್ಕೆ ಅವನು ಕೆಟ್ಟ. ಹಾಗಾಗಿ ಮರಿಸ್ವಾಮಿ ಹೆಂಗು ಮಾಡಿದಾರೋ ಗೊತ್ತಿಲ್ಲ, ಒಳ್ಳೆಯವರೇ ಇರಬೇಕು ಅಂತ ನಾನು ಬಂದ್ಕೊಂಡಿದ್ದೀನಿ. ಸೂಪರ್, ಒಳ್ಳೇದು. ಹಾಗಾಗಿ ಈಗ ಮರಿಸ್ವಾಮಿ ಕೆಲಸ ಮಾಡಿದ್ರೆ ಆತನ ಬೆಂಬಲಿಸೋ ಜವಾಬ್ದಾರಿ ನಿಮ್ಮೂರಿನ ಪ್ರತಿಯೊಬ್ಬರದ್ದು. ಮರಿಸ್ವಾಮಿ ವಿರುದ್ಧ ಇನ್ಯಾವ ನಿಂತ ಅಂದ್ರೆ ಅವ್ನು ಬಾಟ್ಲು ಕೊಟ್ಟ ಅಂದ್ರೆ ಕುಡಿಸ್ತಾ ತಿನ್ನಿಸ್ತಾ ಅಂದ್ರೆ ಅವ್ರಿಗೇನಾದ್ರು ಓಟ್ ಹಾಕಿದ್ರೆ ದ್ರೋಹಿಗಳಾಗ್ಬಿಡ್ತೀರಪ್ಪ ನೀವು. ಮರಿಸ್ವಾಮಿನೂ ಕೆಟ್ಟಿಸ್ರಿ, ನೀವು ಕೆಟ್ರಿ. ಬರೋನು ದುಡ್ಡು ಹಾಕಿದವನು ನಿಮ್ಮ ಮೇಲೆ ಚಪ್ಪಡಿ ಕಲ್ಲು ಹಿಡಿದು ಅವ್ನು ಇನ್ನೂ ಪ್ರಶ್ನೆ ಆಗೋದಕ್ಕೆ ಅವಕಾಶ ಮಾಡ್ಕೊಡ್ಬೋದು. ಹಾಗಾಗಿ ಇರೋ ಕೆಲವೇ ಜನ ಒಳ್ಳೆಯವರು, ಕಾಪಾಡ್ಕೊಡ್ರಿ, ಬೆಳೆಸ್ರಿ. ಮರಿಸ್ವಾಮಿ ಮುಂದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಬೇಕು, MLA ನಿಲ್ಲುವಂತ ಬೆಳಿಬೇಕು. ಇಲ್ಲೇ ಕೂತ್ರೆ ಆಗಲ್ಲ. ಹಾಗಾಗಿ ಅದಕ್ಕೆ ಬೇಕಾಗಿದ್ದೆಲ್ಲ ನೀವು ಬೆಳೀರಿ. ಯಾವ ಪಕ್ಷದಲ್ಲಿದ್ದೀರೋ ನನಗೆ ಗೊತ್ತಿಲ್ಲ, ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳಲ್ಲ. ಬೆಳೆಸುವಂತ ಪಕ್ಷ ಸೇರ್ಕೊಡು. ಯಾವನಿಗೂ ಆಲ್ರೆಡಿ ಏನು ನಮ್ಮ ಕುಟುಂಬ ನಾನಾದ್ಮೇಲೆ ನಾನು ಇವತ್ತು ರಾಜಕಾರಣ ಬೇರೆ ಬೇರೆ ಪಕ್ಷಗಳ ಬಗ್ಗೆ ಮಾತಾಡೋದು ನನಗೆ ಆಸಕ್ತಿ ಇಲ್ಲ. ಈಗ ಯಾಕೋ ನೋಡಿದೀವಲ್ಲ ನಾವು ಎಂತೆಂಥವ್ರು ಮಾಡಿದ್ದಾರೆ ಅಂತ. ಕುಟುಂಬ ನಾನು ಸಮಾಜವಾದಿ, ಪ್ರಜಾಪ್ರಭುತ್ವವಾದಿ, ಎಲೆಕ್ಷನ್ನೇ ಬೇಡ ಅಂತಿರೋರೆಲ್ಲ ಮಕ್ಕಳನ್ನ ಉದ್ದಕ್ಕೂ ಬೆಳೆಸ್ತಾ ಇದ್ದಾರೆ ಅಂತ ಕಾಳರು ಸುಳ್ಳು ಆಗ್ಬಿಟ್ಟಿದ್ದಾರೆ ರಾಜಕಾರಣಿಗಳು ಇವತ್ತು.
ಅದಕ್ಕೆ ರಾಜಕಾರಣದ ಒಂದು ಗೌರವ ಘನತೆ ತರಬೇಕು ಅಂದ್ರೆ ನಾವು ಒಂದಷ್ಟು ಜಾಸ್ತಿ ಕೆಲಸ ಮಾಡಬೇಕಾಗಿದೆ. ಅಣ್ಣ, ಏನೋ ಚೆನ್ನಪ್ಪ, ನೀವೆಲ್ಲಾನು ಮಾತಾಡಿಕೊಂಡು ಆಗಸ್ಟ್ 16ಕ್ಕೆ ದಯವಿಟ್ಟು ದೊಡ್ಡ ತಂಡ ಬರ್ರಿ, ಬಳ್ಳಾರಿ ಬನ್ನಿ. ನಿಕ್ಕಿದಾಗ ಏನೋ ನಡೀತಾ ಇರುತ್ತೆ ಅದು ನಡೀತಾ ಇರುತ್ತೆ. ನಮ್ಮದೇನೋ ಒಂದು ಕೈ ಹಾಕಿ ಒಂದು ಮುಂದಕ್ಕೆ ತಳ್ಳೋಣ. ರಥ ನಡೀತಾ ಇರುತ್ತಲ್ಲ, ರಥನ ಮುಂದಕ್ಕೆ ತಳ್ಳೋಂಥ ಕೆಲಸ. ಇಳಿಜಾರು ತರ ಬೆಟ್ಟದ ತನಕ ತಗೊಂಡೋದು ಇಳಿಜಾರಲ್ಲ, ಅದಕ್ಕೆ ಸ್ವಲ್ಪ ಆವಾಗ ಅಡ್ಡ ಹಾಕೊಂಡು ಹೋದ್ರೆ ಅದೇ ಹೋಗ್ಬಿಡುತ್ತೆ. ಆ ಕೆಲಸ ಮಾಡೋಣ ಅಂತ ಹೇಳ್ತಾ ನಿಮಗೆ ನಂಗೆ ಖುಷಿ ಆಯ್ತು ನಿಮ್ಮೂರಿಗೆ ಬಂದಿದ್ದು. ನೀವೇನೋ ಸುಳ್ಳು ಹೇಳ್ತಾ ಇದ್ದೀರಾ ಇದೇನು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಅಂತ. ನನಗೆ ಇನ್ನೂ ಅದನ್ನು ಹೋಗಿ ಕನ್ಫರ್ಮ್ ಮಾಡ್ಕೊಡ್ತೀನಿ. ಸಹ್ಯಾದ್ರಿ ಬೆಟ್ಟಗಳು ಅದ್ಯಾವ್ದು ಚಿಕ್ಕಮಗಳೂರಲ್ಲಿ ಕುದುರೆಮುಖ ನೋಡ್ಸಂಗಿದೆ ನನಗೆ. ಕುದುರೆಮುಖ ಐರನ್ ಓರ್ ಕಂಪ್ನಿ ಅಲ್ಲಿ ಇರ್ತಲ್ಲ, ಅದು ಹಿಂಗೆ ಇತ್ತೇನೋ ಆ ಪ್ರದೇಶ. ಇಲ್ಲಂತೂ ಬೆಟ್ಟದ ಮೇಲೆ ವಿಶಾಲವಾಗಿ 16 ಎಕರೆ, ಇನ್ನೂ ಜಾಸ್ತಿ ಇರ್ಬೇಕು, ನನಗೆ ಕಾಣಿಸಿಲ್ಲ, ಅಲ್ಲ ಮಟ್ಟವಾಗಿದೆ. ಅದನ್ನೇನೋ ಅಂತಾರೆ, ನನಗೇನೋ ಮರ್ತೋಗಿದೆ. ಈ ತರ ಬೆಟ್ಟದ ಮೇಲೆ ಮಟ್ಟವಾಗಿರೋ ಜಾಗ ಇಂಗ್ಲಿಷ್ ಅಲ್ಲಿ ಬಂಗಾರ ಅಲ್ಲ, ಇದು ಮಣ್ಣಾಕಿ ಬಂಗಾರ ಬೆಳೆಯೋ ಜಾಗ. ಇದು ಬಂಗಾರ ತೆಗೆದ ಅದೇನು ದೊಡ್ಡ ವಿಚಾರ. ಸುಮ್ಮನೆ ಬೀಜ ಚೆಲ್ಲಿದ್ರೆ ಅದೇನೋ ಹೇಳ್ತಾರ, ಬೆಳವಲದ ಮಡಿಲಲ್ಲಿ ಬೆವರ ಹಾನಿ ಬಿದ್ದಾಗ ಒಂದೊಂದು ಬೆವರ ಹಾನಿ ಮುಟ್ಟಾಯ್ತದು ಅಂತ. ಅಂತ ಭೂಮಿ, ಒಳ್ಳೆ ಮಳೆ, ಏನೇ ಇರ್ಲಿ ಒಳ್ಳೆ ಜಾಗದಲ್ಲಿ ಇದ್ದೀರಾ. ಒಳ್ಳೆ ಸಮಾಜ ಕಟ್ಕೊಳ್ಳೋ ಜವಾಬ್ದಾರಿ ಮಾತ್ರ ದೇವರು ನಿಮ್ಮಲ್ಲಿ ಹುಟ್ಟಿಸಿದಾನೆ. ಅದಕ್ಕೆ ತಕ್ಕನಾಗಿರೋ ಬದುಕು ಕಟ್ಕೊಳ್ಳೋಕೆ ಸ್ವಲ್ಪ ನೀವು ಹೋರಾಟ ಮಾಡಬೇಕು. ಕಾಡಿನ ನೀವು ನಾಡಿನ ಜನ, ಕೆಳಗಡೆ ಇರೋ ಜನ ಬಂದು ನಿಮ್ಗೊಂದಷ್ಟು ಸಮಸ್ಯೆ ಮಾಡಿದ್ದಾರೆ. ಆ ಸಮಸ್ಯೆನ ಎದುರಿಸುವಂತ ಶಕ್ತಿ ನಿಮ್ಗೆ ಬರಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.